ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ನಮಗೆ ಮೇಲನ್ನು ಮಾಡ್ತಾ ಇದ್ದಾರೆ. ನಾವು ಭಾಗವಹಿಸಬೇಕು ಅಂತ ಇದ್ದಾರೆ. ಅಯ್ಯೋ ನಮ್ಮ ಮನೆ ಹತ್ರ ಇವರಿಗೆ ತುಂಬಾ ಚೆನ್ನಾಗಿ ಅಡುಗೆ ಬರುತ್ತೆ, ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಇದ್ದಾರೆ. ಖಂಡಿತವಾಗ್ಲೂ ನೀವೆಲ್ಲರೂ ಭಾಗವಹಿಸಬಹುದಂತ ಏಕೈಕ ಕಾರ್ಯಕ್ರಮ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಖಂಡಿತವಾಗ್ಲೂ ನೀವು ನಮಗೆ ಮೇಲ್ ಮಾಡಿದ್ರೆ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನೀವು ಸಹ ನಮ್ಮ ಜೊತೆ ನಿಂತು ನಮ್ಮ ಅಡುಗೆ ಮನೆಗೆ ಬಂದು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಡುಗೆ ಮಾಡಿ ನಿಮ್ಮ ರುಚಿಯನ್ನ ನಮಗೆ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ, ಯಾರು ಬಂದಿದ್ದಾರೆ ಇವತ್ತು? ಯಾರು ಇವತ್ತು ಪ್ರಧಾನ ಅಡುಗೆ ತೋರಿಸ್ತಾ ಇದ್ದಾರೆ ಅಂತ ನೀವು ಕೇಳಿದ್ರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಚೆಫ್ ಕೃಷ್ಣನ್ ಬಂದಿದ್ದಾರೆ. ಕೃಷ್ಣನ್ ಅವ್ರನ್ನ ಕರೆಸಿ ವೈವಿಧ್ಯಮಯ ಅಡುಗೆಗಳನ್ನ ನಿಮಗೆ ತೋರಿಸ್ತೀವಿ ಅಂತ ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಬಯಸಿ ಕೃಷ್ಣನ್ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣನ್ ಅವರೇ, ಎಲ್ಲೋ ಇವತ್ತು ಹೋಗಿ ಬಂದಂಗಿದೆ, ತುಂಬಾ ಸ್ಮಾರ್ಟ್ ಆಗಿ ಆಫೀಸಿಂದ ಇಲ್ಲಿಗೆ ಬಂದಂಗಿದೆ, ನಮ್ಮ ಅಡುಗೆ ಮನೆಗೆ ಓಡ್ ಬಂದಂಗಿದೆ, ಏನೋ ಒಂಥರ ಗಾಬರಿ ಕಾಣ್ತಾ ಇದೆ. ಯಾಕೆ, ಏನಾಯ್ತು ಕೃಷ್ಣ? ಅದೇ ಫೋನ್ ಬಂದಿತ್ತು, ಅರ್ಜೆಂಟ್ ಆಗಿ ಗ್ರೇವಿ ಹೇಳ್ಕೊಡ್ಬೇಕು, ಒಂದ್ ಸ್ವಲ್ಪ ಹೊಸ ತರ ಅಡುಗೆ, ಹೊಸ ತರ ತರಕಾರಿಯಿಂದ ಹೇಳ್ಕೊಡ್ಬೇಕು, ಯಾರು ಮಾಡಿರ್ಬಾರ್ದು ಅಂತದ್ದು ಏನಾದ್ರು ಬಂದು ಹೇಳ್ಕೊಡಿ, ಮಾಮೂಲಿ ತರಕಾರಿ ಅದೇ ಆಗೋಯ್ತು ಅಂತ ಅನ್ಬಿಟ್ಟು ಬಂತು ಹೇಳಿದ್ರು. ಅದಕ್ಕೆ ಇಮಿಡಿಯೇಟ್ ಆಗಿ ಆಫೀಸಿಂದ ಹಂಗೆ ಓಡ್ ಬಂದ್ಬಿಟ್ಟೆ. ಗೊತ್ತಾಗ್ತಾ ಇದೆ ನಿಮ್ಮ ಮುಖದಲ್ಲಿ ಸ್ವಲ್ಪ ಬೇವರು ಬರ್ತಾ ಇದೆ, ಏನೋ ಸ್ವಲ್ಪ ಆತರವಾಗಿ ಬಂದಿದ್ದೀರಾ, ಓಡೋಡ್ ಬಂದಿದ್ದೀರಾ ಅಂತ ಕಾಣ್ತಾ ಇದೆ. ಹೌದು. ಓಕೆ, ಏನ್ ಮಾಡ್ತಾ ಇದ್ದೀರಾ? ಮಿರ್ಚಿ ಕಾ ಸಾಲನ್. ಅಯ್ಯೋ, ಆ ಮಿರ್ಚಿ ಹಿಡ್ಕೊಂಡ್ ಓಡ್ ಬಂದ್ರ ಕೃಷ್ಣ ಅಲ್ಲಿಂದ? ನೀವು ಏನ್ ಮಾಡೋಣ, ಅರ್ಜೆಂಟ್ ಆಗಿ ಏನೋ ಹೇಳ್ಕೊಡ್ತೀನಿ ಅಂತ ಹೇಳಿ ಮೆಣಸಿನ್ಕಾಯಿ ತಂದಿದ್ದೀರಾ ನಮಗೋಸ್ಕರ ನೀವು? ಹೌದು. ಓಕೆ, ಮೆಣಸಿನ್ಕಾಯಿ ಏನ್ ಮಾಡ್ತಾ ಇದ್ದೀರಾ? ಮೆಣಸಿನ್ಕಾಯಲ್ಲಿ ಒಂದು ಗ್ರೇವಿ, ಮಿರ್ಚಿ ಕಾ ಸಾಲನ್. ಮಿರ್ಚಿ ಅಂದ್ರೆ ನಾರ್ಮಲ್ ಮಿರ್ಚಿ ಅಲ್ಲ, ಬಜ್ಜಿ ಮೆಣಸಿನ್ಕಾಯಿ, ದೊಡ್ಡ ದೊಡ್ಡ ಮೆಣಸಿನ್ಕಾಯಿ. ಹೌದು, ಬಜ್ಜಿ ಮೆಣಸಿನ್ಕಾಯಿ. ಓಕೆ, ಅದಕ್ಕೆ ಏನೇನ್ ತಂದಿದ್ದೀರಾ ನೀವು? ಮಿರ್ಚಿ ಕಾ ಸಾಲನ್ ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಕೊಬ್ಬರಿ ತುರಿ, ಬಜ್ಜಿ ಮೆಣಸಿನಕಾಯಿ, ಬಿಳಿ ಎಳ್ಳು, ಹುಣಸೆ ಹಣ್ಣು, ಬೆಲ್ಲ, ಅಚ್ಚ ಖಾರದ ಪುಡಿ, ತುಪ್ಪ, ಕರಿಬೇವು, ಗರಂ ಮಸಾಲ, ಧನಿಯಾ ಪುಡಿ, ಸಾಸುವೆ, ಉಪ್ಪು. ಆ ತರ ಬಜ್ಜಿ ಮೆಣಸಿನ್ಕಾಯಿ ಹಾಕೇನೆ ಗ್ರೇವಿ ಮಾಡ್ತೀರಾ? ಹೌದು. ಓ, ನಾನು ತಿಂದಿಲ್ಲ. ಓಕೆ, ಇನ್ಯಾಕ್ ತಡ, ಗ್ರೇವಿ ಮಾಡೋಣ ಇಮಿಡಿಯೇಟ್ ಆಗಿ. ಏನ್ ಬೇಕು ಹೇಳಿ ನಿಮ್ಗೆ? ಫಸ್ಟ್ ಒಂದು ಫ್ರೈ ಪ್ಯಾನ್ ಕೊಡಿ, ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಮಸಾಲಾನ. ಸೊ ಫಸ್ಟ್ ಕಡಲೆ ಬೀಜ ಹಾಕೊಳ್ಳೋಣ. ಸೊ ಕಡಲೆ ಬೀಜ ಒಂದ್ ಸ್ವಲ್ಪ ರೋಸ್ಟ್ ಆದ್ಮೇಲೆ ಎಳ್ಳು ಹಾಕಿ. ನಿಮ್ಮ ಅಡುಗೆಗಳಲ್ಲಿ ಕಡಲೆ ಬೀಜ ಯೂಸ್ ಮಾಡೋದು ತುಂಬಾ ಕಡಿಮೆ ಅಂತ ಕಾಣುತ್ತೆ. ಇವತ್ತೇನೋ ಕಡಲೆ ಬೀಜ ಯೂಸ್ ಮಾಡ್ತಾ ಇದ್ರೆ? ಹೌದು. ವೆರಿ ಗುಡ್. ಅದೇ ಒಂಥರ ಒಂದೊಂದ್ಸತಿಗೂ ಒಂದೊಂಥರ ಡಿಫ್ರೆಂಟ್ ಟೇಸ್ಟ್ ಬರ್ಬೇಕು ಅಂದ್ರೆ ಬೇರೆ ಬೇರೆದನ್ನ ಯೂಸ್ ಮಾಡ್ಬೇಕು. ಖಂಡಿತವಾಗ್ಲೂ ನೀವು ಹೊಸ ಹೊಸ ಅಡುಗೆಗಳನ್ನೇ ನಮ್ಗೆ ತೋರಿಸ್ತಾ ಇರ್ಬೇಕು. ಇಲ್ಲಾಂದ್ರೆ ಕೃಷ್ಣ ನಿಮ್ಮನ್ನೇ ಕೇಳ್ತಾರೆ ಜನ, ಅದೇನ್ರಿ ಅದನ್ನೇ ತೋರಿಸಿದ್ರಿ, ಅದನ್ನೇ ತಿರ್ಗಿ ಇಲ್ಲಿ ತೋರಿಸ್ತಾ ಇದ್ರಲ್ಲ ಅಂತ ನಿಮ್ಮನ್ನ ಕೇಳ್ತಾರೆ. ನಮ್ಮನ್ನ ಕೇಳೋದು, ನಾವು ತಿನ್ನತ್ತಾನೆ. ಕರೆಕ್ಟ್. ನಮ್ಮನ್ನ ಯಾರು ಕೇಳಲ್ಲ, ಮಾಡೋರ್ನೇ ಕೇಳೋದು. ಅಲ್ಲ, ಪ್ರತಿ ಸತಿಗೂ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹಸಿದಾಗಿ ಈರುಳ್ಳಿನ ರುಬ್ಬಿಟ್ಟು ಒಂದ್ ಗ್ರೇವಿ ಮಾಡಿದ್ರೆ ಅದ್ರಲ್ಲಿ ಒಂದು ಟೇಸ್ಟ್ ಬರುತ್ತೆ. ಓಕೆ. ಅದೇ ತರಕಾರಿನೇ ಬಾಯ್ಲ್ ಮಾಡಿ ಈರುಳ್ಳಿನ ಅದನ್ನ ಪೇಸ್ಟ್ ಮಾಡಿ ಅದ್ರಲ್ಲಿ ಗ್ರೇವಿ ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ತಿರ್ಗಾ ಅದೇ ಈರುಳ್ಳಿ ತಗೊಂಡು ಫ್ರೈ ಮಾಡ್ಬಿಟ್ಟು ಗೋಲ್ಡನ್ ಬ್ರೌನ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಅದ್ರೊಳಗಡೆ ಒಂದ್ ಗ್ರೇವಿ ಮಾಡಿದ್ರೆ ಇನ್ನೊಂದು ಟೇಸ್ಟ್ ಬರುತ್ತೆ, ಗೊತ್ತಾ? ಓ ಕೃಷ್ಣ, ಇವೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ. ನೀವು ರುಚಿಯಾಗಿ ಮಾಡಿ ತೋರ್ಸಪ್ಪ ನಮ್ಗೆ. ಯಾಕೆಂದ್ರೆ ನಾವ್ ಅನ್ಕೋತೀವಿ ಏನ್ ಈರುಳ್ಳಿ ಈರುಳ್ಳಿ ಅಷ್ಟೇನಪ್ಪ, ಎಲ್ಲದ್ರಲ್ಲೂ ಒಂದೇ ಈರುಳ್ಳಿ ಇರೋದು ಅಂತಂದ್ರೆ ಅದನ್ನ ಉಪಯೋಗಿಸುವಂತಹ ರೀತಿ ಇದೆಯಲ್ಲ, ಅದ್ರ ಮೇಲೆ ಅದ್ರ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆಪ್ಪ ಮೊನ್ನೆ ಒಬ್ರು ಸಿಕ್ಕಿದ್ರು ಕೃಷ್ಣ, ನಿಮ್ಗೆ ಹೇಳಿಲ್ಲ ನಾನು, ಅದೇ ಏನದು ಮೇಥಿ ಪನ್ನೀರ್ ಮೇಥಿ ಮಾಡೋದಲ್ಲ? ಹೌದು. ಅದು ತುಂಬಾ ಚೆನ್ನಾಗಿತ್ತು. ಓಕೆ. ನಾವು ಮನೇಲಿ ಮಾಡಿ ನೋಡಿದ್ವಿ, ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯ್ತು. ಮುರಳಿ ಥ್ಯಾಂಕ್ಸ್ ಅಂತ ಫೋನ್ ಮಾಡಿದ್ರು. ಓಕೆ. ಥ್ಯಾಂಕ್ಸ್ ತಿನ್ನಿದಕ್ಕೆ ಕೇಳ್ಬಿಡ್ರಿ, ಹೇಳ್ಕೊಟ್ರಲ್ಲ ಅವ್ರಿಗೆ ಹೇಳಿ ಅಂತ ಹೇಳಿದೀನಿ. ಓಕೆ, ಥ್ಯಾಂಕ್ಸ್ ಅಪ್ಪ ನಿಮ್ಗೆ, ಅವ್ರ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಅರ್ಧ ರೋಸ್ಟ್ ಆಗಿದೆ ಇವಾಗ. ಓಕೆ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಎಳ್ಳು ಹಾಕೊಂಡ್ಬಿಡೋಣ. ಎಳ್ಳು ಹಾಕ್ತಾ ಇದ್ದೀರಾ? ಬಿಳಿ ಎಳ್ಳು. ಮಿರ್ಚಿ ಕಾ ಸಾಲನ್, ಇದು ಒಂದು ಹೊಸ ಗ್ರೇವಿ. ಈ ಹೊಸ ಗ್ರೇವಿ ಏನಿಲ್ಲ, ಈ ಗ್ರೇವಿಗಳನ್ನೆಲ್ಲ ನಾವು ಹೋಟ್ಲಲ್ಲಿ ನೋಡಿರ್ತೀವಿ. ಈ ಸಾಲನ್ನು ಗಿಲನ್ನೆಲ್ಲ ಯಾಕೆ ಬೇಕಪ್ಪ, ಗೊತ್ತಿರಲ್ಲ, ರುಚಿ ಗೊತ್ತಿರಲ್ಲ, ಆರ್ಡ್ರ್ ಮಾಡಿ ಯಾಕೆ ದುಡ್ಡನ್ನ ಕಳ್ಕೋಬೇಕು ಅಂತ ನಾವು ಆರ್ಡ್ರ್ ಮಾಡಕ್ಕೆ ಹೋಗಿರಲ್ಲ. ಎಲ್ಲ ಹೋಟೆಲ್ಲೂ ಸಹ ಈ ಸಾಲನ್ಗಳದ್ದು ಇದ್ದೇ ಇರುತ್ತೆ. ಇದು ಮಿರ್ಚಿ ಕಾ ಸಾಲನ್ ನಾವು ತೋರಿಸ್ತಾ ಇದ್ದೀವಿ. ತಿಂದು ಮನೇಲಿ ಮಾಡಿ ಇಷ್ಟ ಆದರೆ ನಿಮಗೆ ಹೋಟ್ಲಲ್ಲಿ ಹೋಗಿ ಇನ್ನೊಂದ್ಸರಿ ಆರ್ಡರ್ ಮಾಡೋದು ಸ್ಟಾಪ್ ಮಾಡ್ಬೋದು, ಮನೇಲೆ ಮಾಡಿಕೊಂಡು ಟೇಸ್ಟು ಮಾಡ್ಬೋದು ಅಂತ ತಿಳಿಸಿ ನಾವು ಸಾಲನಿನ ಮುಂದಿನ ಕ್ರಮ ಏನು ಅಂತ ನೋಡೋಣ. ಏನಾಗಿದೆಪ್ಪ? ಬ್ರೌನ್ ಆಗ್ಬಿಟ್ಟಿದೆ. ರೋಸ್ಟ್ ಆಯ್ತು. ಮಿಕ್ಸಿ ಜಾರ್ ಕೊಡಿ. ಕಡಲೆಕಾಯಿ ಬೀಜ ಮತ್ತೆ ಬಿಳಿ ಎಳ್ಳನ್ನ ಹುರ್ಕೊಂಡಿದ್ದಾರೆ. ಅದು ಡ್ರೈ ಆಗಿ, ಇನ್ನು ಎಣ್ಣೆ ಗಿಣ್ಣೆ ಏನಿಲ್ಲದೆ ಹುರ್ಕೊಂಡು ಅದನ್ನ ಜಾರ್ನಲ್ಲಿ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ತೀರಾ, ಪೇಸ್ಟ್ ಮಾಡ್ತೀರಲ್ಲ? ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ. ಹಾಕಿ ಸರ್. ಕೊಬ್ಬರಿ ಅಂದ್ರೆ ತೆಂಗಿನಕಾಯಿ ತಾನೆ? ಒಣ ಕೊಬ್ಬರಿ ಹಾಕೋಬೇಕು. ಒಣ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಸಾಲನ್ಗೆ ಒಣ ಕೊಬ್ಬರಿ ಹಾಕೋಬೇಕು. ಹೌದು. ಓಕೆ. ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಾಡಿ 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 ಮಾಡ್ತೀನಿ.
ಪೇಸ್ಟ್ ಆಯ್ತು. ಓಕೆ. ಈ ಪೇಸ್ಟ್ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇವಾಗ ಇದು ಆನ್ ಮಾಡಿ ಒಂದು ಕಡಾಯಿ ಕೊಟ್ಬಿಡಿ. ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ತೀರಾ? ಹಾಕಿ. ತುಪ್ಪ ಹಾಕಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪದಾರ್ಥಗಳು ಸ್ವಲ್ಪ ಬೇರೆನೇ ಫ್ಲೇವರ್ ಶುರು ಆಗುತ್ತೆ. ಹೌದು ಅಲ್ಲ? ಹೌದು. ಸಾಸಿವೆ ಹಾಕ್ತೀರಾ? ಹಾಂ, ಸಾಸಿವೆ ಸಿಡಿಬೇಕು, ಅವಾಗಲೇ ಅದರ ಫ್ಲೇವರ್ ಬರೋದು. ತಕ್ಷಣ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ಬಜ್ಜಿ ಮೆಣಸಿನ್ಕಾಯಿ. ಬಜ್ಜಿ ಮೆಣಸಿನ್ಕಾಯಿ ಬಂದು ಖಾರ ಇರಲ್ಲ. ನಾವೇನು ಅನ್ಕೊಂಡ್ಬಿಡ್ತೀವಿ, ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಬರೀ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು ಅಷ್ಟಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಎಲ್ಲರೂ ಕರೆಕ್ಟ್ ಅಲ್ವಾ? ಹೌದೌದು. ಸೊ ನಾನು ಒಂದ್ಸತಿ ಒಂದು ಹೋಟ್ಲ್ಗೆ ಹೋಗಿದ್ದೆ ತಿನ್ನಕ್ಕೆ. ಏನಪ್ಪ ಬಜ್ಜಿ ಮೆಣಸಿನ್ಕಾಯಲ್ಲಿ ಗ್ರೇವಿ ಮಾಡಿದಾರಲ್ಲ, ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರನ್ನ ಕೇಳಿದೆ, ಅವ್ರು ಹೇಳಿದ್ರು ಇನ್ನೂ ಇದ್ರ ಬರೀ ಇಷ್ಟರಲ್ಲೇ ಅಲ್ಲ, ಬದನೆಕಾಯಲ್ಲಿ ಮಾಡ್ಬೋದು ಈ ಥರ. ಇದೇ ಗ್ರೇವಿನೇ, ಈ ಮಾಡೋ ಪ್ರೊಸೀಜರ್ ಎಲ್ಲ ಒಂದೇನೆ. ಬಟ್ ಏನಪ್ಪ ಅಂದ್ರೆ ಬಜ್ಜಿ ಮೆಣಸಿನ್ಕಾಯಿ ಬದಲು ಬದನೆಕಾಯಿ ಉಪಯೋಗಿಸ್ಬೇಕು, ಇಲ್ಲ ಟೊಮೆಟೊ ಉಪಯೋಗಿಸ್ಬಹುದು. ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಬೆಂಡೆಕಾಯಲ್ಲಿ ಮಾಡ್ಬೋದು ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿರುತ್ತೆ ಅಂತ. ಚಪಾತಿ ಜೊತೆ, ಬಿರಿಯಾನಿ ಜೊತೆ, ಘೀ ರೈಸ್ ಜೊತೆ, ಎಲ್ಲಾದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ಇದು ಕುಕ್ ಮಾಡ್ಕೊಳ್ಳೋಕ್ಕೆ ಹುಣಸೆ ಹಣ್ಣು ನೀರು ಹಾಕೋತೀವಿ. ಹುಣಸೆ ಹಣ್ಣಿನ ನೀರು? ಹೌದು, ಹುಣಸೆ ಹಣ್ಣು ಟ್ಯಾಮ್ರಿಂಡ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಹುಣಸೆ ಹಣ್ಣಿನ ನೀರು. ಹುಣಸೆ ಹಣ್ಣು ನೀರು ಹಾಕಿದಾಗ ಕುಕ್ ಆಗಬೇಕಾದ್ರೆ ಉಪ್ಪು, ಸ್ವಲ್ಪ ಬೆಲ್ಲ. ಬೆಲ್ಲ ಹಾಕಿದ್ರೆ ಸ್ವಲ್ಪ ಸಿಹಿ ಆಗ್ಬಿಡಲ್ವಾ ಜಾಸ್ತಿ? ಇಲ್ಲ, ಆ ಹುಣಸೆ ಹಣ್ಣು ಹುಳಿ ಇದೆಯಲ್ಲ, ಹುಳಿನ ಅದನ್ನ ಹೊಡಿಯುತ್ತೆ. ತುಂಬಾ ಹುಳಿ ಆಗಲ್ಲ ಅವಾಗ. ಈ ಮಿರ್ಚಿ ಬಂದು ಹುಣಸೆ ಹಣ್ಣು ನೀರಲ್ಲೇ ಕುಕ್ ಆಗಬೇಕು. ಅವಾಗಲೇ ಅದು ಅದರ ಒಂದು ಫ್ಲೇವರ್, ಒಂದು ಮಜಾ, ಟೇಸ್ಟ್. ಹೌದೌದು. ಅಂದ್ರೆ ಇವಾಗೆಲ್ಲ ಗ್ರೇವಿನೂ ಒಂದೇ ತರ ಆಗ್ಬಿಟ್ರೆ, ಇವಾಗ ನೀವ್ ಹೇಳಿದ್ರಲ್ಲ, ದಿನ ಸಾರು ತಿಂದು ಗ್ರೇವಿನೂ ಬೇಜಾರ. ನೋಡಿ ಇವಾಗ ಕುಕ್ ಆಗಿದೆ ಆಲ್ರೆಡಿ. ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕಿ ಸರ್. ಖಾರಕ್ಕೆ ಮತ್ತಷ್ಟು ಖಾರ ಇರಲ್ಲ ಇದು ಮೆಣಸಿನ್ಕಾಯಿ. ಅದು ಮೆಣಸಿನ್ಕಾಯಿ ಅಂದ ತಕ್ಷಣ ಖಾರ. ಖಾರಕ್ಕೆ ಮತ್ತಷ್ಟು ಖಾರ. ಗರಂ ಮಸಾಲ, ಧನಿಯಾ ಪೌಡರ್. ಇದಕ್ಕೆ ಇವಾಗ ತುಪ್ಪ ಜಾಸ್ತಿ ಬೇಡ ಅಂತ ಅನ್ನೋಂಥವ್ರು ಎಳ್ಳೆಣ್ಣೆ ಉಪಯೋಗಿಸ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಎಳ್ಳೆಣ್ಣೆ? ಹೌದು, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್, ಎರಡರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದಕ್ಕೆ ನಾವು ತುಪ್ಪ ಯೂಸ್ ಮಾಡ್ತಾ ಇದೀವಾ? ಹೌದು. ಓಕೆ. ಮಸಾಲ ಪೌಡರ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಹೌದು, ಅದನ್ನ ಹಾಕೋಣ. ನೀರು ಹಾಕಿ ಸ್ವಲ್ಪ. ಗ್ರೇವಿ ನೋಡಿದ್ರೇನೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಗ್ರೇವಿ. ಹೌದು, ಗೊತ್ತಾಗ್ತದೆ. ಕಲರು, ಫ್ಲೇವರು, ಕಲರ್ ಒಳಗೆ ಹಾಕಿರುವಂತ ತರಕಾರಿಯಿಂದ ವಿಶೇಷವಾಗಿದೆ. ಏನಂದ್ರೆ ಈ ಬಜ್ಜಿ ಮೆಣಸಿನ್ಕಾಯಿ ಜಾಸ್ತಿ ರೇಟು ಇರಲ್ಲ ಯಾವಾಗ್ಲೂ. ತರಕಾರಿ, ಬೀನ್ಸು, ಕ್ಯಾರೆಟ್ ಎಲ್ಲ ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ರೇಟ್ ಆಗಲ್ಲ. ಯಾಕೆ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿಗೆ ಬಿಟ್ರೆ ಯಾವ್ದಕ್ಕೂ ಯೂಸ್ ಮಾಡಲ್ಲ ನಾವಾಗ್ಲಿ, ಯೂಸ್ ಮಾಡಕ್ ಗೊತ್ತಿಲ್ಲ. ಸೊ ಅಷ್ಟಾಗಿ ರೇಟ್ ಜಾಸ್ತಿ ಇರಲ್ಲ. ಯಾರ್ ದಿನ ಎಣ್ಣೆ ಖರ್ಚು ಮಾಡ್ತಾರೆ ಅಂತಾರೆ. ಈ ತರ ಗ್ರೇವಿ ಎಲ್ಲ ಮಾಡ್ಕೋಬಹುದು ಅಂದ್ರೆ ಇದಕ್ಕೂ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು. ಚೆನ್ನಾಗಿದೆ ಗ್ರೇವಿ, ತುಂಬಾ ಚೆನ್ನಾಗಿದೆ. ಎಣ್ಣೆ ಬಿಡ್ತದೆ. ಸ್ವಲ್ಪ ನೀರ್ ಹಾಕ್ಬೇಕಾ? ಸಾಕಾ? ಇಲ್ಲ, ಸಾಕು ಸಾಕು. ಒಳ್ಳೆ ರುಚಿಯಾದಂತ ಬಿಳಿಯ ಗ್ರೇವಿ, ಮಿರ್ಚಿ ಕಾ ಸಾಲನ್ ರೆಡಿ ಮಾಡಿದ್ದಾರೆ ಕೃಷ್ಣನ್ ಅವರು. ಕೃಷ್ಣನ್ ರೆಡಿ ಆಯ್ತಾ? ಹಾ, ರೆಡಿ ಆಯ್ತು. ಓಕೆ, ಆಫ್ ಮಾಡ್ಬಿಡೋಣ. ಆಫ್ ಮಾಡಿ. ತಳ ಬಿಟ್ಟಿದೆ, ಒಳ್ಳೆ ಸುವಾಸನೆ ನಮ್ಮ ಅಡುಗೆ ಮನೆ ಎಲ್ಲ ತುಂಬಿಟ್ಟಿದೆ. ಸೊ ಮಿರ್ಚಿಕಾಲ ಸಾಲನ್ ರೆಡಿ ಇದೆ ಮುರಳಿ ಅವರೇ. ಸಖತ್ತಾಗಿ ಕಾಣ್ತದೆ ಮಿರ್ಚಿಗಳೆಲ್ಲ. ತಿನ್ನೋಡ್ಬಿಡ್ಲಾ? ಹಾ, ತಿನ್ನೋಡ್ಬಿಟ್ರೆ ಎಲ್ಲ ಖಾಲಿ ಆಗ್ಬಿಡ್ತೀವಿ. ಖಾಲಿ ಆದ್ಮೇಲೆ ಅವ್ರಿಗೆಲ್ಲ ಏನ್ ತೋರ್ಸೋದು? ಕರೆಕ್ಟ್. ಏನ್ ಮಾಡೋದು ಕೃಷ್ಣನ್ ಅವರು? ಗ್ರೇವಿ ಮಾಡಿದ್ರೆ ಮುರಳಿ ನೀವೇ ಖಾಲಿ ಮಾಡ್ಬಿಟ್ರಲ್ಲ ಅನ್ಕೊಳ್ಳೋದು ಬೇಡ. ಒಳ್ಳೆ ಮಿರ್ಚಿಕಾ ಸಾಲನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಬಜ್ಜಿ ಮೆಣಸಿನ್ಕಾಯಿ ಹಾಕಿ ಒಂದು ಗ್ರೇವಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮಾಡಿರೋ ಕ್ರಮ. ಆ ಕ್ರಮನ ನೀವು ಕಲ್ತ್ಕೊಳ್ಳಿ. ಮಿರ್ಚಿಕಾ ಸಾಲನ್ ಮಾಡುವ ವಿಧಾನ: ಒಂದು ಚಿಕ್ಕ ಪ್ಯಾನ್ ಮೇಲೆ ಕಡಲೆಕಾಯಿ ಬೀಜ, ಬಿಳಿ ಎಳ್ಳು ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿದುಕೊಂಡ ಕಡಲೆಕಾಯಿ ಬೀಜ, ಬಿಳಿ ಎಳ್ಳು, ಕೊಬ್ಬರಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ.
ಬಾಣಲಿಗೆ ತುಪ್ಪ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಬಜ್ಜಿ ಮೆಣಸಿನಕಾಯಿ, ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲ ಹಾಕಿ ಬಾಡಿಸಿ. ಆಮೇಲೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ರುಬ್ಬಿಕೊಂಡ ಮಸಾಲ, ನೀರು ಹಾಕಿ ಕುದಿಯಲು ಬಿಡಿ. ಈಗ ಮಿರ್ಚಿ ಕಾ ಸಾಲನ್ ಸವಿಯಲು ಸಿದ್ಧ. ಕೃಷ್ಣ ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ. ಹೇಗಿದೆ? ಚೆನ್ನಾಗಿದೆ ರೀ, ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಚೆನ್ನಾಗಿದೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಗಿಪಾತಿ ಬಿಸಿ ಅನ್ನ ಎಲ್ಲದಕ್ಕೂ ತುಂಬ ಒಳ್ಳೆ ಗ್ರೇವಿ ಇದು. ಟ್ರೈ ಮಾಡೇ ಮಾಡ್ತೀರಾ, ನನಗೆ ನೀವು ಮೇಲ್ ಮಾಡೇ ಮಾಡ್ತೀರಾ, ಇಲ್ಲ ಫೋನ್ ಮಾಡ್ತೀರಾ. ಕೃಷ್ಣಂಗಾರು ಥ್ಯಾಂಕ್ಸ್ ಕೇಳೇ ಹೇಳ್ತೀರಾ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಪಟಾಪಟ್ ಅಂತ ಏನು ಮಾಡ್ತಾರೋ ಕೃಷ್ಣ ಗೊತ್ತಿಲ್ಲ. ಕೃಷ್ಣನ್ ಏನೇನೋ ಒಂದು ಹೊಸ ಹೊಸ ಡಿಸೈನು ಸ್ಟೈಲು ಎಲ್ಲ ಇಟ್ಕೊಂಡ್ಬಂದಿರ್ತಾರೆ. ಕೃಷ್ಣ ಏನು ಮಾಡ್ತಾ ಇದ್ದೀರಾ ಪಟಾಪಟ್ ಅಂತ? ಫಟಾಫಟ್ ಅಂತ ಅಂದ್ಬಿಟ್ಟು ಆಲೂ ಚಾಟ್ ಕ್ಯಾನಪಿ ಮಾಡೋದು. ಯಾವ್ದ್ರಿ ಅದು ಚಾಟು? ಆಲೂ ಚಾಟ್ ಮಾಡ್ತೀವಲ್ವಾ, ಹೌದು. ಆಲೂ ಚಾಟ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಕ್ಯಾನಪಿ ಅಂದ್ರೆ ಟಿಡ್ ಬಿಟ್ಸ್ ಅಂತ ಒಂದು ಬಿಸ್ಕೆಟ್ ಮೇಲೋ ಬ್ರೆಡ್ ಸ್ಲೈಸ್ ಮೇಲೋ ಏನಾದ್ರೂ ಇಡ್ಬೋದು. ಇಮಿಡಿಯೇಟ್ ಆಗಿ ತಿನ್ನಕ್ಕಾಗಬೇಕು. ಆ ಥರ ಯಾರಾದ್ರೂ ಬಂದಿದ್ದಾರೆ, ಇವಾಗ ಕೈಯು ಗಲೀಜಾಗೋದು, ಇಮಿಡಿಯೇಟ್ ಆಗಿ ಒಂದು ಪ್ಲೇಟಲ್ಲಿ ಹಿಂಗೆ ತಗೊಂಡ್ರೆ ಒಂದು ಪೀಸ್ ತಗೊಂಡು ಬಾಯಿಗೆ ಹಾಕೋಬೇಕು. ಆ ಥರ ಪಟಾಪಟ್ ಅಂತ ಮಾಡ್ಬೇಕು. ತೋರಿಸಿ ಮಾಡಿ ಪಟಾಪಟ್ ಅಂತ. ಆಲೂ ಚಾಟ್ ಕ್ಯಾನೋಪಿ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಬ್ರೆಡ್, ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಉಪ್ಪು ಹಾಗೂ ಎಣ್ಣೆ. ಒಂದು ಮ್ಯಾಶರ್ ಕೊಡಿ ಹಿಂಗೆ. ಓಹೋ, ನೀವ್ ಕೈ ಮರ್ಸೋದೆಲ್ಲ ನೋಡಿದ್ರೆ ಪಟಾಪಟ್ ಅಲ್ಲ, ಟಕಾಟಕ್ ಅಂದಿರಂಗಿದೆ. ಏನ್ ಗೊತ್ತಾ, ಇನ್ನೊಂದು ಕೈ ಮಡಿಸ್ಕೊಳ್ಳೋ ಕಾರಣ ಒಂದೇನೆ, ಇಷ್ಟನೇ, ಏನಿಲ್ಲ. ಇದಕ್ಕೂ ಹೊಟ್ಟೆ ಹಸಿವಾಗಿರುತ್ತೆ, ಇದು ತಿನ್ಬಿಡ್ತು ಅಂದ್ರೆ ಆಮೇಲೆ ಕಷ್ಟ. ಅದಕ್ಕೆ ಪೊಟ್ಯಾಟೊ ಇದೆಯಲ್ಲ, ತುಂಬಾ ಸಿಂಪಲ್, ಬೇಯಿಸಿಟ್ಕೊಂಡಿರ್ಬೇಕು. ಪಟಾಪಟ್ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸೂತ್ ಏನಕ್ಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಎಲ್ಲಾನು ಪ್ರಧಾನ ಅಡುಗೆಗಳನ್ನೇ ತೋರಿಸ್ತೀವಿ. ಈ ಪ್ರಧಾನ ಅಡುಗೆಗಳ ಜೊತೆಗೆ ಚುಟುಕಾಗಿ ಏನಾದ್ರು ಮಾಡಬೇಕು, ಪಟಾಪಟ್ ಅಂತ ಏನಾದ್ರು ಮಾಡಬೇಕು, ಕುರ್ಕ್ ತಿಂಡಿಗಳನ್ನ ಮಾಡಬೇಕು, ಮನೇಲೇ ತಯಾರು ಮಾಡಬೇಕು ಅತಿ ಕಡಿಮೆ ಸಮಯದಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್. ಅದರೊಳಗೆ ಸಾಕಷ್ಟು ಜನ ಈ ಪಟಾಪಟ್ ಅಂತ ಏನೇನು ತಯಾರು ಮಾಡ್ಬೋದು ಅಂತ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸಿದ್ದಾರೆ. ಇವತ್ತು ನಿಮ್ಮ ಮುಂದೆ ಒಳ್ಳೆ ಒಂದು ಆಲೂ ಚಾಟ್ ಕ್ಯಾನಪಿನ ತೋರಿಸ್ತಾ ಇದ್ದಾರೆ ನಮ್ಮ ಕೃಷ್ಣನ್ ಅವರು. ಕೃಷ್ಣ ರೆಡಿನಾ? ಪೊಟ್ಯಾಟೊ ಆಯ್ತು. ಓಕೆ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಚಾಟ್ ಮಸಾಲ, ಹಸಿಮೆಣಸಿನ್ಕಾಯಿ, ಜೀರಾ ಪೌಡರ್, ಸ್ವಲ್ಪ ಉಪ್ಪು. ಈ ಯಾವುದೇ ಚಾಟ್ ಮಾಡ್ಬೇಕಾದ್ರೂ ಕೃಷ್ಣ ನಾನು ನೋಡಿದ್ದೇನೆಂದ್ರೆ ಬೇಸು ಆಲೂಗಡ್ಡೆನ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಚಾಟು, ಸಮೋಸ ತಗೊಳ್ಳಿ, ಕಟ್ಲೆಟ್ ತಗೊಳ್ಳಿ, ನೀವು ಬೇರೆ ಏನೋ ತಗೊಳ್ತಾ ಹೋಗಿ, ಎಲ್ಲದಕ್ಕೂ ಸ್ವಲ್ಪ ಬೇಸು ಆಲೂಗಡ್ಡೆನೆ ಬೇಯಿಸ್ಕೊಂಡ್ರೆ ಬೈಂಡ್ ಆಗತ್ತಲ್ಲ, ಉಂಡೆ ಕಟ್ಟಕ್ಕೆ ಇದಕ್ಕೆಲ್ಲ ಈಸಿ ಆಗುತ್ತೆ ನೋಡಿ. ಯಾವ್ದೇ ನೀವು ಮಂಚೂರೀಸ್ ತಗೊಳ್ಳಿ, ಎಲ್ಲದಕ್ಕೂ ಆಲೂಗಡ್ಡೆ ಬೈಂಡ್. ಹೌದು. ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮಾಡಿ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳ್ಳೋದ್ರೆ ಇನ್ನೊಂದು ಅಡ್ವಾಂಟೇಜ್ ಇದೆ, ಹೇಳಿ. ನೀಟಾಗಿ ಮ್ಯಾಶ್ ಆಗುತ್ತೆ, ಪ್ಲಸ್ ಮಿಕ್ಸ್ ಆಗತ್ತೆ ಎಲ್ಲ ಒಟ್ಟಿಗೆ, ಎಲ್ಲ ಒಂದೇ ಸರಿ ಪ್ರೆಸ್ ಆದಾಗ. ಹೌದು. ಅಂದ್ರೆ ಯಾವಾಗಲೂ ಹೇಳ್ತೀನಿ ಒಂದು ಕೃಷ್ಣ, ಯಾವಾಗಲೇ ಕೈನಲ್ಲಿ ನಾವು ಅಡುಗೆ ಮಾಡ್ತೀವಿ, ಮನೆಯಲ್ಲೇ ಸ್ಮ್ಯಾಶರ್ ಗೀಶರ್ ಯೂಸ್ ಮಾಡಲ್ಲ, ಕೈಲೇ ಯೂಸ್ ಮಾಡ್ತಾರೆ. ದಯವಿಟ್ಟು ಕೈನ ಚೆನ್ನಾಗಿ ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ನಮ್ಮನೇನೇ ಇರ್ಬೋದು, ನಮ್ಮಲ್ಲೇ ಇರ್ಬೋದು, ನಾವು ಏನೇನು ಮುಟ್ಟಿರ್ತೀವಿ ಅದೆಲ್ಲ ಅಡುಗೆ ಒಳಗೆ ಸೇರ್ಕೊಳ್ತಾ ಇರುತ್ತೆ. ನಾವು ತುಂಬ ಹೈಜೆನಿಕ್ಕು, ತುಂಬ ಕ್ಲೀನ್, ಅದು ಇದು ಎಲ್ಲ ಮಾತಾಡ್ತೀವಿ. ಬಟ್ ನಾವೆಲ್ಲರೂ ಹೇಳೋದು ಅಂತಲೇ, ನಿಮ್ಮ ಮನೆ ನೀವು ಯಾವುದೇ ರೀತಿಯ ಅಡುಗೆ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಚೆನ್ನಾಗಿ ನಿಮ್ಮ ಕೈಯನ್ನು ವಾಶ್ ಮಾಡಿಕೊಂಡು ಅಡುಗೆ ಕೆಲಸಕ್ಕೆ ಇಳಿ. ಏನು ಹೇಳ್ತೀರಾ ನೀವು ಕೃಷ್ಣನ್? ಖಂಡಿತ ಹೌದು. ಕರೆಕ್ಟ್ ಅಲ್ವಾ ಅದು? ಹೌದು ಹೌದು. ಯಾಕಂದ್ರೆ ಮೊನ್ನೆ ಯಾವುದೋ ಒಂದು ಸಮೀಕ್ಷೆ ನೋಡಿದಾಗ ಅತ್ಯಂತ ಜಾಸ್ತಿ ವೈರಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾವು ಯೂಸ್ ಮಾಡೋ ಮೊಬೈಲ್ ಇರುತ್ತೆ. 100ಕ್ಕೆ 80% ವೈರಸ್ ಎಲ್ಲಿರುತ್ತೆ ಅಂದರೆ ನಮ್ಮ ಕಿವಿ ಮತ್ತು ಕೈನಲ್ಲಿರುತ್ತೆ. ನಾವು ಮಾತಾಡ್ತಾ ಇರ್ತೀವಿ, ಈ ಕಡೆ ಎಲ್ಲ ಕಲಿಸ್ತಾ ಇರ್ತೀವಿ ಅನ್ಕೊಂಡೆ ನಮ್ಮ ಮೊಬೈಲ್ ಅಲ್ವೇನ್ರಿ, ನಾವು ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಕ್ಲೀನಾಗಿ ಎಲ್ಲಿ ಇಟ್ಕೊಂಡಿರ್ತಾರೆ ಇವ್ರ ಕಣ್ಣು ಕಾಣುತ್ತಾ ಕ್ಲೀನಾಗಿ ಇಲ್ಲೇ ಇರೋದಿಲ್ಲ ಅಂದ್ರೆ? ನಾವೇನು ಸೋಪ್ ಹಾಕ್ಬಿಟ್ಟು ತೊಳಿತೀವ ಮೊಬೈಲ್ನ? ಇಲ್ಲ, ತೊಳೆಯೋಕ್ಕಾಗೋದೇ ಇಲ್ಲ. ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಮುರಳಿ ಅವರೇ. ಹೇಳಿ. ನಲ್ಲಿ ಓಪನ್ ಮಾಡ್ತೀವಾ, ಹೌದು, ಕೈ ತೊಳ್ಕೊತೀವಾ, ಅದೇ ಕೈಯಲ್ಲಿ ಮುಚ್ತೀವಾ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅಂತಾನೆ ನಮ್ಮ ಹೋಟೆಲ್ಸ್ ಅಲ್ಲಿ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಹ್ಯಾಂಡ್ ವಾಶ್ಗೆ ಅಂತಾನೆ ಸಪರೇಟ್ ಸಿಂಕ್ ಮಾಡ್ತೀವಿ. ಅದ್ರಲ್ಲಿ ಏನಂದ್ರೆ ಆಟೋಮೇಟೆಡ್ ಸಿಸ್ಟಮ್ ಇಟ್ಟಿರ್ತೀವಿ. ನೀರು ಬರುತ್ತೆ. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಸೆನ್ಸರ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅನ್ನುವಂತಹ ಒಂದು ಪಕ್ಷಕ್ಕೆ ನಾವು ಫುಟ್ ಆಪರೇಟೆಡ್ ಇರ್ತೀವಿ. ಅಂದ್ರೆ ಕಾಲಲ್ಲಿ ಪ್ರೆಸ್ ಮಾಡಿದ್ರೆ ಕೈಯಲ್ಲಿ ಮೇಲ್ಗಡೆ ನೀರು ಬರಬೇಕು. ಎಲ್ಲಿಂದ ವೈರಸ್ ಹೋಗುತ್ತೆ ಅಂತ ಎಷ್ಟೋ ವರ್ಷಗಳಾದ್ರೂ ಜನ ಗೊತ್ತಾಗಿರಲ್ಲ. ಕೈ ತೊಳ್ಕೊಂಡ್ ಬಂದ್ವಿ ಅಂತಾರೆ, ತಿರ್ಗಾ ಕೈ ಮಾಡ್ತಾರೆ. ಓಕೆ, ಸೊ ಇದು ಮಿಕ್ಸ್ ಆಗಿದೆ ಆಲ್ರೆಡಿ. ಏನೇನೋ ತವಾ ಏನಾದ್ರು ಬೇಕಾಗುತ್ತಾ? ಹೌದು, ಒಂದು ತವಾ ಕೊಡಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದೇನಂದ್ರೆ ಬಾಟಮ್ ಕೋಟ್ ಆಗ್ಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ ಇದಕ್ಕೆ. ಇವಾಗ ಹೀಟ್ ಆಗ್ತಾ ಇರೋಂಗೆ ಏನ್ ಮಾಡ್ತೀವಿ ಅಂದ್ರೆ, ಬ್ರೆಡ್ ನ ಈ ಬಿಸ್ಕೆಟ್ ತರ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲ ನಾವು ಯಾವ ಶೇಪ್ ಬೇಕಂದ್ರೆ, ಇವಾಗ ಯಾರಿಗಾದ್ರೂ ಹಾರ್ಟ್ ಶೇಪ್ ಬೇಕಂದ್ರೆ ಹಾರ್ಟ್ ಶೇಪ್ ಕಟ್ ಮಾಡ್ಕೋಬಹುದು ಕಟ್ಟರ್ ಇಟ್ಕೊಂಡು, ಇಲ್ಲ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್,
ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರು, ರೆಕ್ಟ್ಯಾಂಗಲ್ ಬೇಕಂದ್ರೆ ರೆಕ್ಟ್ಯಾಂಗಲ್, ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಬ್ರೆಡ್ನ ಕಟ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಸೊ ಕಟ್ ಮಾಡ್ಕೊಂಡು ಬ್ರೆಡ್ನ ಪ್ಲೇಸ್ ಮಾಡ್ತಾ ಬರ್ತೀವಿ. ಸೊ ಬ್ರೆಡ್ ಏನಾಗುತ್ತೆ, ಫ್ರೈ ಆಗುತ್ತೆ ನೀಟಾಗಿ. ಓಕೆ ಓಕೆ. ಸೊ ಕ್ರಿಸ್ಪಿನೆಸ್ ಬರುತ್ತೆ, ಒಂದು ಕ್ರಿಸ್ಪಿನೆಸ್ ಬರುತ್ತೆ ಆ ಬ್ರೆಡ್ಗೂ. ಇಲ್ಲಪ್ಪ ನಮ್ಮ ಮನೇಲಿ ಬ್ರೆಡ್ ಇಲ್ಲ, ಖಾಲಿ ಆಗ್ಬಿಟ್ಟಿದೆ, ಬಿಸ್ಕೆಟ್ ಇದ್ದೇ ಇರುತ್ತೆ, ಬಿಸ್ಕೆಟ್ ಇರುತ್ತೆ, ಸಾಲ್ಟ್ ಬಿಸ್ಕೆಟ್. ಎಷ್ಟೋ ಸಾಲ್ಟ್ ಬಿಸ್ಕೆಟ್ ಸಿಗಿವೆ, ಸ್ಕ್ವೇರ್ ಬರುತ್ತೆ, ಇವಾಗ ಏನೇನೋ ಶೇಪಲ್ಲೆಲ್ಲ ಬಿಸ್ಕೆಟ್ಸ್ ಬರುತ್ತೆ, ಸಾಲ್ಟ್ ಬಿಸ್ಕೆಟ್. ಯಾವುದೋ ಒಂದು ಸಾಲ್ಟ್ ಬಿಸ್ಕೆಟ್ ತಗೊಂಡು ಅದ್ರ ಮೇಲೆ ಪ್ಲೇಸ್ ಮಾಡ್ಕೋಬಹುದು ಬೇಕಂದ್ರೆ. ಓಕೆ. ಇಲ್ಲ ಅಂತಂದ್ರೆ ಓವನ್ ಅಲ್ಲಿ ಬೇಕಂದ್ರೂ ರೋಸ್ಟ್ ಮಾಡ್ಕೋಬಹುದು ನಾವು. ಓಕೆ, ಓವನ್ಗಿಂತ ಇದು ಚೆನ್ನಾಗಾಗುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಕಣ್ಣು ಮುಂದೆ ಎರಡು ಕಡೆ ಫ್ರೈ ಆದ್ರೆ ಬಿಸ್ಕೆಟ್ ತರ ಕರ್ಮ್ ಅಂತ ಇರುತ್ತಲ್ವಾ. ಹೌದು, ಮಧ್ಯದಲ್ಲಿ ಸಾಫ್ಟ್ ಇರುತ್ತೆ, ಸೈಡ್ ಕ್ರಿಸ್ಪಿ ಇರುತ್ತೆ. ಬಟ್ ಓವನ್ ಅಲ್ಲಿ ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಫುಲ್ ಕ್ರಿಸ್ಪಿ ರಸ್ಕ್ ತರ ಆಗ್ಬಿಡುತ್ತೆ. ನೋಡಿ ಎಷ್ಟು ಸಖತ್ತಾಗೈತೆ. ಇಷ್ಟೊಂದು ಚೆನ್ನಾಗಿ ನಾವಲ್ಲಿ ಮಾಡೋಕ್ಕಾಗಲ್ಲ. ಆ ಗೋಲ್ಡನ್ ರೆಡ್ ಕಲರ್ ಬರಬೇಕು. ಹೌದೌದು, ಒಂದಿದೆ. ನಮ್ಗೆ ಆಯಿಲ್ ಬೇಡಪ್ಪ, ಬಟರಲ್ಲಿ ಮಾಡ್ಕೋತೀವಿ ಅಂದ್ರೆ ಬಟರಲ್ಲಿ ಮಾಡಿ ಇನ್ನೂ ಜಾಸ್ತಿ ಸ್ವಲ್ಪ ಒಂದು ಫ್ಲೇವರ್ ಎರಡು ಸರಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು. ಓಕೆ, ಸಾಕಾಗಿದೆ. ಆಫ್ ಮಾಡ್ಬಿಡೋಣ. ಇವಾಗ ಏನ್ ಮಾಡೋಣ ಅಂದ್ರೆ ಸರ್ವಿಂಗ್ ಪ್ಲೇಟ್ ಏನಿರುತ್ತೋ ಅದನ್ನೇ ತಗೊಂಡ್ಬಿಟ್ಟು ಮಾಡೋದು ನಾವು ಮೇನ್ ಕೆಲಸ. ಸ್ಪೂನ್ ತಗೋತೀವಿ, ಈ ಆಲೂಗಡ್ಡೆ ಇದೆಯಲ್ಲ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಹಿಂಗೆ ತಗೊಂಡ್ಬಿಟ್ಟು ಕ್ರಮ, ಅಡುಗೆ ಮಾಡೋದೆಲ್ಲ ಯಾವಾಗಲೂ ಒಂದು ಕ್ರಮ ಅಂತ ಹೇಳ್ತೀವಿ ನಾವು. ಹೌದು, ಅದೇ ಕ್ರಮದಲ್ಲಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾನೆ ಇರ್ತೀವಿ ನಾವು. ಇವಾಗ ಇದಕ್ಕೆ ಒಂಚೂರು ಗಾರ್ನಿಶ್ ಮಾಡೋಣ. ಮಾಡಿ. ಸೊ ಪೊಟೆಟೊ ಚಾಟ್ ಕ್ಯಾನಪೀಸ್ ರೆಡಿ ಇದೆ. ಪೊಟೊಟೊ ಚಾಟ್ ಕ್ಯಾನೋಪಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮಾಡಿದ್ದಂಥ ಕ್ರಮ ಕೂಡ ತುಂಬ ಚೆನ್ನಾಗಿದೆ. ಈ ಕ್ರಮ ನೀವು ನೋಡ್ಕೋಬೇಕಂದ್ರೆ ನೋಡ್ಕೊಳ್ಳಿ, ಹಂಗೆ ನೀವು ಅಂತೀವಿ. ಆಲೂ ಚಾಟ್ ಕ್ಯಾನೋಪಿ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಚಾಟ್ ಮಸಾಲ, ಹಸಿ ಮೆಣಸಿನಕಾಯಿ, ಜೀರಿಗೆ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಬ್ರೆಡ್ ಹಾಕಿ ರೋಸ್ಟ್ ಮಾಡಿಕೊಳ್ಳಿ. ರೋಸ್ಟ್ ಮಾಡಿದ ಬ್ರೆಡ್ ಮೇಲೆ ಆಲೂ ಮಿಶ್ರಣವನ್ನು ಇಟ್ಟರೆ ಆಲೂ ಚಾಟ್ ಕ್ಯಾನೋಪಿ ಸವಿಯಲು ಸಿದ್ಧ. ಮಾಡೋದಾ? ಮತ್ತೆ ಯಾಕೆ ತಡ? ಕ್ಯಾನೋಪಿ ಮೇಲ್ಗಡೆ ಇರೋದಾ? ಕ್ಯಾನೋಪಿ ಅಂತಂದ್ರೆ ಟಿಟ್ ಬಿಟ್ಸ್ ಅಂತ, ಈಸಿಯಾಗಿ ತಿನ್ಬೋದು ಅಂತ ಅನ್ಬಿಟ್ಟು ಅಷ್ಟೇ. ಸಕ್ಕತ್ತಾಗಿದೆ, ಕೊಡ್ಬೋದು. ಮಕ್ಕಳಿಗಂತೂ ಇದೇನ ಮಾಡ್ಕೊಟ್ಬಿಟ್ರೆ ನೋಡಿ, ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ತುಂಬ ಇಷ್ಟ ಆಗುತ್ತೆ ಕೂಡ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು, ವೆಲ್ಕಮ್. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಲೂ ಚಾಟ್ ಕ್ಯಾನೋಪಿ ಅಂತೇಳಿ. ತುಂಬ ರುಚಿಯಾಗಿ ಕೂಡ ಇದೆ. ನಿಮ್ಮ ಮಕ್ಕಳಿಗೆ ನೀವು ಕೊಟ್ಟು ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ, ಅವ್ರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಮ್ಮನೆ ಅಡುಗೆ ಮಾಡೋಕ್ಕೆ ಯಾರು ಬಂದಿದ್ದಾರೆ, ಯಾರ ಮನೆ ಅಡುಗೆನ ತೋರಿಸ್ತಾ ಇದ್ದಾರೆ, ನಾವು ಅವ್ರ ಮನೆ ಅಡುಗೆನ ಕಾಪಿ ಮಾಡಬೇಕು ಅಂತ ನೀವು ಕಾಯ್ತಾ ಇದ್ರೆ ನಮಗೆ ಸಿಕ್ಕಾಪಟ್ಟೆ ಮೇಲ್ ಬರ್ತಾ ಇದೆ. ಅದರೊಳಗೆ ಉಮಾನ್ನವರು ಬೆಂಗಳೂರು ನಮ್ಮ ಉಲ್ಲಾಳ ನಿಯರ್ ಯೂನಿವರ್ಸಿಟಿ ಹತ್ರದಿಂದ ಮೇಲ್ ಮಾಡಿದ್ರು. ಮುರಳಿಯವರು ಏನು ಅದೇ ತೋರಿಸ್ತೀರ ರೀ, ನಾವೊಂದು ಸ್ವಲ್ಪ ನಮ್ದೊಂದು ಹೊಸ ರೆಸಿಪಿ ಇದೆ ನಮ್ಮ ಮನೆಯವ್ರದ್ದು, ಅದನ್ನು ತೋರಿಸ್ಬೇಕು, ನೀವು ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಉಮಾ ಅವ್ರಿಗೆ ನಾವು ತಿರ್ಗಾ ಮೇಲ್ ಮಾಡಿ ಅವ್ರ ಜೊತೆ ಫೋನ್ ಮಾಡಿ ಮಾತಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಉಮಾ ಅಂತ ಕರ್ಸ್ಕೊಂಡಿದೀವಿ. ಉಮಾ ಬಂದೇ ಬಿಟ್ಟಿದ್ದಾರೆ. ಉಮಾ ಅವರೇ ನಮಸ್ಕಾರ. ನಮಸ್ತೆ. ಉಮಾ ಅವರೇ ಏನ್ ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಸದ್ಯಕ್ಕೆ ಪ್ಲೇ ಹೋಮ್ ನಡೆಸ್ತಾ ಇದ್ದೀನಿ. ಓಹೋ, ಏನು ಪ್ಲೇ ಹೋಮ್ ಹೆಸರು?
ಶ್ರೀ ಗುರುಕುಲ ಪ್ಲೇ ಹೋಮ್ ಅಂತ. ಓಕೆ, ಎಷ್ಟು ಜನ ಮಕ್ಕಳಿದ್ದಾರೆ? ಇವಾಗ 16 ಜನ ಇದ್ದಾರೆ. ಅಂದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳೋ ಅವಶ್ಯಕತೆ ಇಲ್ಲ, ಹೌದು. 16 ಜನ ಮಕ್ಕಳಿದ್ದಾರೆ. ಹೌದು. ಓಕೆ, ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಯಜಮಾನ್ರು ಇವಾಗ ಕರ್ನಾಟಕ ಸ್ಟೇಟ್ ವೇರ್ಹೌಸ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನನಗೆ ಒಬ್ಳು ಮಗಳಿದ್ದಾಳೆ, ಏನ್ ಮಾಡ್ತಾರೆ? ಶ್ವೇತಾ ಅಂತ. ಅವಳು ಇವಾಗ ಫಸ್ಟ್ ಇಯರ್ BCA ಮುಗಿಸಿದ್ದಾಳೆ. ಓಕೆ ಓಕೆ, ಎಲ್ಲ ಪೂರ್ತಿಯಾಗಿ ಹೇಳಿದ್ದೀರಾ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇವತ್ತೊಂದು ಸ್ಪೆಷಲ್ ಅಡಿಗೆ ಮಾಡ್ತಾ ಇದ್ದೀನಿ. ಅದು ಹೇಳಿ. ನಮ್ಮನೆ ಸ್ಪೆಷಲ್ ಹೇಳಿ. ಕೋಸಂಬರಿ ಪಕೋಡ ಅಂತ. ಪಕೋಡ. ಓಕೆ, ಕೋಸಂಬರಿ ಯಾಕೆ? ಓಕೆ, ಪರವಾಗಿಲ್ಲ ಬಿಡಿ, ಮಾಡೋಣ. ಕೋಸಂಬರಿ ಪಕೋಡ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೋಸಂಬರಿ ಪಕೋಡ ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಗೋಡಂಬಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಹಸಿಮೆಣಸಿನಕಾಯಿ, ಈರುಳ್ಳಿ, ಉಪ್ಪು ಹಾಗೂ ಎಣ್ಣೆ. ಓಕೆ, ಇಷ್ಟಿದ್ರೆ ನೀವು ಕೋಸಂಬರಿ ಪಕೋಡ ರೆಡಿ ಮಾಡ್ತೀರಾ? ಹೌದು. ಮತ್ತೆ ಇದಕ್ಕೆ ನಿಮ್ ರೆಡಿ ಮಾಡ್ಕೊಳಕ್ ನಾನು ಏನ್ ಕೊಡ್ಲಿ ನಿಮ್ಗೆ? ನನಗೆ ಇವಾಗ ಒಂದು ಬೌಲ್ ಕೊಡಿ. ಸಾಕಾಗ್ಬೋದಾ? ಹಾ, ಸಾಕಾಗುತ್ತೆ. ಓಕೆ, ಇದು ನೆನ್ಸಿರೋ ಹೆಸರು ಬೇಳೆ ಮುರಳಿಯವ್ರೆ. ಎಷ್ಟು ಅವರ್ ನೆನ್ಸಿದ್ರೆ ಎಷ್ಟು ದಿನ? ಇದು 4 ಅವರ್ಸ್ ನೆನ್ಸ್ಬೇಕು. 4 ಅವರ್. ಎಷ್ಟು ಬೆಳೆ? ಕೋಸಂಬರಿಗೆ ಎಷ್ಟು 4 ಅವರ್ ನೆನ್ಸಿದ್ರೆ ಸಾಕಾಗುತ್ತೆ. ಓಕೆ, ಸೊ ಅದಕ್ಕೆ ಇದು 1 ಬಟ್ಲು ಇದು ತಗೊಂತಾ ಇದೀನಿ. ಓಕೆ, ಈಗ ಕಡಲೆಬೇಳೆ ಹಾಕ್ತಾ ಇದೀನಿ. ಇದು ನೆಂದಿರೋದು. ಓಕೆ, ಓಕೆ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತೀನಿ, ಇಷ್ಟು ಬೇಕಾಗುತ್ತೆ. ಓಕೆ, ತೆಂಗಿನಕಾಯಿ ತುರಿ ಇದು ನಿಮ್ಗೆ ಆಪ್ಷನಲ್, ಜಾಸ್ತಿ ಬೇಕು ಅಂದ್ರೆ ಅದು ಹಾಕೊಳ್ಳಿ, ಇಲ್ಲ ಅಂದ್ರೆ ಅರ್ಧ ಬೌಲ್ ಆದ್ರೂ ಹಾಕೋಬಹುದು. ಸೊ ಓಕೆ. ಕೋಸಂಬರಿಗೆ ಕಾಯಿ ಯಾವಾಗ್ಲೂ ಜಾಸ್ತಿ ಇದ್ರೆ ರುಚಿ ಜಾಸ್ತಿ. ಹಾಕಿ ಮತ್ತೆ. ಓಕೆ 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 ಓಕೆ. ಇಂಗು ಯಾಕೆ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ಇದು ಬೇಳೆ, ಹಾಗಾಗಿ ಸ್ವಲ್ಪ ಗ್ಯಾಸ್ ಆಗ್ಬಾರ್ದು ಅಂತೇಳಿ ಇಂಗು ಹಾಕ್ತಾ ಇದೀನಿ. ಜೊತೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮ್ಗೆ. ಓಕೆ ಓಕೆ. ನಿಮ್ಗೆ ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಏನಪ್ಪ, ಖಾರ ಜಾಸ್ತಿ ಇಲ್ಲ? ಸ್ವಲ್ಪ ಜಾಸ್ತಿ ಇರ್ಲಿ ಖಾರ. ಓಕೆ, ಯಾಕಂದ್ರೆ ಇದು ಹಸಿ ತಿನ್ನೋವಾಗ ಖಾರ ಕಡಿಮೆ ಹಿಡಿಸುತ್ತೆ. ಓಕೆ, ಇದನ್ನ ಮತ್ತೆ ನಾನು ಕರಿತೀನಿ, ಹಾ, ಹಂಗಾಗಿ ಸ್ವಲ್ಪ ಜಾಸ್ತಿ ಇರ್ಲಿ ಖಾರ, ಅವಾಗ ಕಡಿಮೆ ಆಗೋಗುತ್ತೆ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ. ಕೋಸಂಬರಿಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕಲ್ಲ, ಬಟ್ ನಾನ್ ಯಾಕೆ ಹಾಕ್ತಾ ಇದೀನಿ ಅಂತಂದ್ರೆ ಸೊಪ್ಪುನು ಜಾಸ್ತಿ ಹೋಗ್ಲಿ ಹಸಿ ಬೇಳೆಗಳ ಜೊತೆ ಅಂತೇಳಿ ಹಾಕ್ತಾ ಇದೀನಿ. ಓಕೆ. ಹೋಗುತ್ತೋ ಕೈ ಸಿಕ್ತಾ ಕೆಳಗಿಡ್ತೀವೋ, ಈಗ ಕರೆದು ಬಿಟ್ಟಿರೋದ್ರಿಂದ ಖಂಡಿತವಾಗ್ಲೂ ಒಳಗೆ ಹೋಗಿ ಹೋಗುತ್ತೆ. ಸ್ವಲ್ಪ ಉಪ್ಪು. ಆಮೇಲೆ ಅಕಸ್ಮಾತ್ ನೀವು ಪಕೋಡನೇ ಬೇಡ ಅಂತಂದ್ರೆ ದೋಸೆನೂ ಮಾಡ್ಕೋಬಹುದು. ಜೊತೆಗೆ ಇದನ್ನ ನೈಸಾಗಿ ರುಬ್ಕೋಬೇಕಾಗುತ್ತೆ. ಕೋಸಂಬರಿ ಮಿಕ್ಕಿದ್ರೆ ಪಕೋಡನೂ ಮಾಡ್ಕೋಬಹುದು, ಪಕೋಡ ಬೇಡ ಅಂದ್ರೆ ದೋಸೆನೂ ಉಳ್ಕೊಳ್ಳಿ ಅಂತ ಇದ್ದೀರಾ? ದೋಸೆನೂ ಬೇಡ ಅಯ್ಯೋ, ಅಂದ್ರೆ ಮುಗಿದೋಯ್ತು ನಮ್ ಕತೆ ಇವತ್ತು. ಇನ್ನೂ ಒಂದು ನಿಮ್ಗೆ ನ್ಯೂಟ್ರಿಷನ್ ಫುಡ್ ಅಂದ್ರೆ ಹೇಳಿ ಮೇಡಮ್. ತರಿಯಾಗಿ ರುಬ್ಬಿ ನುಚ್ಚಿನುಂಡೆ ಅಂತ ಮಾಡ್ತಾರೆ. ಹಾ, ಅದನ್ನು ಅಷ್ಟೇ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಹಾ, 7 ರಿಂದ 8 ನಿಮಿಷ ಬೇಯಿಸಿದ್ರೆ ನಿಮ್ಗೆ ವಿತೌಟ್ ಆಯಿಲ್ ಅದು ರೆಡಿ ಆಗುತ್ತೆ. ಒಂದಿನ ಬ್ರೇಕ್ಫಾಸ್ಟ್ ಆಗುತ್ತೆ. ಒಂದೇ ಕೋಸಂಬರಿ 3 ಮುಖಗಳು. ಓಕೆ ಮೇಡಮ್, ಇವಾಗ ನಾನು ಏನ್ ಕೊಡ್ಲಿ ನಿಮ್ಗೆ? ಇದನ್ನ ನಾನು ರುಬ್ಕೊಂಡ್ ಬರ್ತೀನಿ. ನಂಗೆ ಮಿಕ್ಸಿ ಜಾರ್. ಇದು ಎಣ್ಣೆ ಇಡ್ಬೇಕಾ? ಹಾ, ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಾ? ಹಾ, ಸಾಕು. ಉಮಾ ಅವ್ರೆ, ಯಜಮಾನ್ರು ತಿಂದ್ರ ಇದನ್ನ ಹಾ, ತಿಂತಾರೆ. ಕಷ್ಟ ಪಟ್ಕೊಂಡು? ಇಲ್ಲ ಕಷ್ಟ ಏನಿಲ್ಲ, ಖುಷಿಯಾಗಿ ತಿಂದ್ರ? ಇಷ್ಟ ಪಡ್ಕೊಂಡು ತಿಂದ್ರು. ನಮ್ಮ ಅತ್ತೆಗೆ ಬಹಳ ಇಷ್ಟ ಇದು. ಓಹೋ, ಇದಕ್ಕೇನು ಹಂಗೆ ತಿನ್ಬೋದಾ? ಚಟ್ನಿ ಗಿಟ್ನಿ ಮಾಡ್ಕೋಬೇಕಾ ತಿರ್ಗಾ ಹೆಂಗೆ? ಇಲ್ಲ, ಇದ್ರೊಳಗೆ ಎಲ್ಲ ನಿಮ್ಗೆ ಉಪ್ಪು ಖಾರ ಈರುಳ್ಳಿ ಎಲ್ಲ ಇರೋದ್ರಿಂದ ಹಾ, ಹಾಗೇನು ತಿನ್ಬೋದು, ಇಲ್ಲ ಅಂದ್ರೆ ಸಾಸ್ ಜೊತೆ ತಿನ್ಬೋದು. ವೆರಿ ಗುಡ್. ಮಿಕ್ಸಿಯಲ್ಲಿದೆ, ಆರಾಮಾಗಿ ರೆಡಿ ಮಾಡ್ಕೊಂಬಂದು. ಉಮಾ ಅವ್ರೆ, ಆಯ್ತಾ? ಆಯ್ತು. ವಡೆಗೆ ರುಬ್ಬೋ ತರ ರುಬ್ಕೊಂಡ್ಬಂದಿದ್ದೀರಾ ಹಾ, ಹೌದು ಅಲ್ವಾ? ಹೌದು. ಇದಕ್ಕೆ ಈರುಳ್ಳಿ ಹಾಕದೆ ಕೈಯಲ್ಲಿ ಹಾಕೊಂಡು ತಟ್ಟಿದ್ರೆ ಆಂಬಡೆನೂ ಆಗುತ್ತೆ. ಒಂದು ಕೋಸಂಬರಿ 4 ಮುಖಗಳು ಮಾಡಿ ಮೇಡಮ್. ಇದು ರೆಡಿ ಆಗಿದೆ. ರೆಡಿ ಆಗಿದೆ. ಇದಕ್ಕೆ ನಾನಿವಾಗ ಗೋಡಂಬಿ ಮಿಕ್ಸ್ ಮಾಡ್ಕೊಡ್ತೀನಿ. ಮಾಡಿ ಮೇಡಮ್. ಮತ್ತೆ ಈರುಳ್ಳಿ ಇದು ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ. ಇದನ್ನ ಕಲ್ಸ್ಕೊಳಕ್ ಮುಂಚೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದು ಸ್ವಲ್ಪ ಡೆಕೋರೇಷನ್ಗೆ ಈ ತರ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಆನಿಯನ್ ಮತ್ತೆ 1-2 ಕರ್ಬೇವಿನ ಸೊಪ್ಪು ಮಾಡ್ಕೊಳ್ಳಿ. ಸೊ ಎಣ್ಣೆ ಕಾದಿದೆ ಅಲ್ಲ, ಕಾದಿದೆ, ಹಾಕಿ. ಸ್ವಲ್ಪ ಬ್ರೌನ್ ಬರ್ಲಿ. ಓಕೆ, ಬಂದ್ಬಿಡುತ್ತೆ, 1 ನಿಮಿಷ ಬಂದ್ಬಿಡುತ್ತೆ.
2 ಕರ್ಬೇವಿನ ಸೊಪ್ಪು ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಂಥರ ಆಶ್ಚರ್ಯ, ಏನಪ್ಪ ಕೋಸಂಬರಿ ಮತ್ತು ಪಕೋಡ. ಓಕೆ, ಕೋಸಂಬರಿ ಪಕೋಡ ಹೇಗೆ ಅಂತ ಮಾಡಿ ಮಾಡಿ ಮಾಡಿ. ನಿಮ್ಗೆ ಕೋಸಂಬರಿಗೆ ಯೂಶಲಿ ಸ್ವಲ್ಪ ಉಪ್ಪು ಸಾಕಾಗುತ್ತೆ. ಹ್ಮ್. ರುಬ್ಬಾದ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ, ಜೊತೆಗೆ ಈರುಳ್ಳಿನೂ ಹಾಕಿರ್ತೀವಿ. ಹಂಗಾಗಿ ಇದನ್ನೇ ನೀವು ಹಿಟ್ಟನ್ನ ಟೇಸ್ಟ್ ನೋಡಿ ಉಪ್ಪು ಹಾಕ್ತಾ ಇದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕರಿಬೇಕಾಗುತ್ತೆ. ಖಂಡಿತವಾಗ್ಲು. ಇದೆಲ್ಲ ನಿಮ್ಮ ಇಷ್ಟ, ಎಷ್ಟು ದಪ್ಪ ಬೇಕಾದ್ರೂ ನೀವು ಕಲ್ಸ್ಕೊಂಡು ಸೈಜು ಹಾಕ್ಬೋದು. ಓಕೆ. ಸ್ವಲ್ಪ ಕಲ್ಸ್ಕೋಬೇಕು ಚೆನ್ನಾಗಿ. ಇದು ಹಾಕಾದ್ಮೇಲೆ ಓಹೋ, ಏನಂದ್ರೆ ನೀರು ಮಿಕ್ಸ್ ಮಾಡಂಗಿಲ್ಲ. ಬೇರೆ ಇನ್ನೇನು ಹವ್ಯಾಸಗಳಿದೆ ನಿಮ್ಗೆ? ನಾನು ಸ್ವಲ್ಪ ಸಮ್ಮರ್ ಕ್ಯಾಂಪ್ ಅಂತ ಕಾಂಟ್ಯಾಕ್ಟ್ ಮಾಡ್ತೀನಿ ಮಕ್ಕಳಿಗೆ. ಮಕ್ಕಳಿಗೆ. ಹ್ಮ್. ಆಮೇಲೆ ವೀಕ್ಲಿ ಟ್ವೈಸ್ ಡ್ರಾಯಿಂಗ್ ಕ್ಲಾಸ್ ತಗೊಳ್ತೀನಿ. ಓಹೋ, ಡ್ರಾಯಿಂಗ್ ಕಲ್ತಿದ್ದೀರಾ ನೀವೇ? ಕಲ್ತಿದ್ದೀನಿ. ಫೈನ್ ಆರ್ಟ್ಸಾ? ಹಂಗೇನಿಲ್ಲ, ನೀವು ಕಲ್ತಿದ್ದೀರಾ? ನಾನೇ ಕಲ್ತಿರೋದು. ಜೊತೆಗೆ ಸ್ವಲ್ಪ ಈ ಕ್ರಾಫ್ಟ್ ವರ್ಕ್ ಎಲ್ಲ ಜಾಸ್ತಿ ನಂದು. ಓಹೋ, ಮದ್ವೆ ಮನೆಗೆಲ್ಲ ಬೇಕಾಗಿರೋಂತ ಸಾಮಾನೆಲ್ಲ ಮಾಡ್ಕೊಡೋದು, ಹಾ ಹಾ. ಆತರ ಸ್ವಲ್ಪ ಬಿಸಿ ಇರ್ತೀನಿ. ಓ, ಫುಲ್ ಬಿಸಿ ಇದ್ದೀರಾ ಬಿಡಿ ಹಂಗಾದ್ರೆ ನೀವು. ಓಕೆ ಓಕೆ. ಆಮೇಲೆ ಯಜಮಾನ್ರು ಫುಲ್ ಬಿಸಿನಾ? ಅವರು ಆಲ್ ಓವರ್ ಕರ್ನಾಟಕ ಟೂರ್ ಅಲ್ಲಿ ಇರ್ತಾರೆ ಯಾವಾಗ್ಲೂ. ಮಂತ್ಲಿ 1 ವಾರ ಮಾತ್ರ ನಮ್ ಜೊತೆ ಇರ್ತಾರೆ. ಓಹೋ. ಸೊ ಇನ್ನೊಂದ್ 20 ದಿನ ಆಲ್ ಓವರ್ ಕರ್ನಾಟಕ ಆಡಿಟಿಂಗ್ ಅಲ್ಲೇ ಇರ್ತಾರೆ. ಓಹೋ, ವೇರ್ ಹೌಸ್ ಆಡಿಟಿಂಗ್? ವೇರ್ ಹೌಸ್ ಆಡಿಟಿಂಗ್. ತುಂಬಾ ವೆರಿ ಕಷ್ಟವಾದಂತ ಆಡಿಟಿಂಗ್ ಅದು. ನನಗೆ ಇದು ತಿರುವು ಹಾಕ್ಬಿಡ್ತೀರಾ? ಕೊಡಿ. ಹಾಕಿ. ಮತ್ತೆ ಇನ್ನೇನು, ರಜೆ ಟೈಮಲ್ಲಿ ಏನ್ ಮಾಡ್ತೀರಾ? ರಜೆ ಟೈಮಲ್ಲಿ ಎಲ್ಲೂ ಹೋಗ್ಬಾರ್ದು ಅಂತ ಡ್ರಾಯಿಂಗ್ ಕ್ಲಾಸ್ ಬೇರೆ ತಗೊಂಡ್ಬಿಡ್ತೀರಾ? ಸಮ್ಮರ್ ಕ್ಯಾಂಪ್ ಬೇರೆ ಮಾಡ್ಬಿಡ್ತೀರಾ? ಇನ್ನು ಹೊರಗಡೆ ಹೋಗೋದಿಲ್ಲ ನೀವು? ಅದೇ ಬಂದಿರೋದು ಪ್ರಾಬ್ಲಮ್ ಇವಾಗ. ನನ್ ಮಗಳದ್ದು ಪ್ರಾಬ್ಲಮ್ ಅದೇ, ಎಲ್ಲೋ ಕರ್ಕೊಂಡು ಹೋಗಲ್ಲ ಅಂತ. ಕರೆಕ್ಟ್, ಮಗಳು ಹೇಳ್ತಿರೋದೇ ಕರೆಕ್ಟ್. ಹೌದು, ಏಪ್ರಿಲ್ ಮೇನಲ್ಲಿ ನಾನ್ ಬಿಸಿ. ಹೌದು. ನಮ್ಮ ಮನೆಯವರು ಜೂನ್ ಇಂದ ಮತ್ತೆ ಮಾರ್ಚ್ ವರ್ಗು ಅವ್ರು ಬಿಸಿ ಇರ್ತಾರೆ. ಆಡಿಟಿಂಗ್ ಟೈಮಲ್ಲಿ ಅವ್ರು ಬಿಸಿ ಆಗಿರ್ತಾರೆ. ಹಾಗಾಗಿ ಅವಳನ್ನೆಲ್ಲೂ ಕರ್ಕೊಂಡೇ ಹೋಗಲ್ಲ ನಾವು. ಓಕೆ. ಯಾವಾಗನ್ನ ಸಮಯ ಸಿಕ್ಕಾಗ 2 ದಿನ 3 ದಿನ ಇದ್ದಾಗ ಮಾತ್ರ ಹೋಗ್ಬಿಟ್ಟು ಬರ್ತೀವಿ. ಅಂದ್ರೆ ಈ ಕಡೆ ಈ ಕೆಂಗೇರಿ ಈ ಕಡೆ ಇರೋದೆಲ್ಲ ಏನಂತ ಹೇಳಿದ್ರೆ, ಅವರು ಆ ಮೆಜೆಸ್ಟಿಕ್ ಕಡೆ ಬರೋದೇ ಒಂದ್ ಸ್ವಲ್ಪ ಊರಿಗೆ ಬಂದಂಗಿರುತ್ತೆ. ಹೌದು ಅಲ್ವಾ? ಹೌದು, ನಾವು ಸ್ವಲ್ಪ ಔಟ್ಸ್ಕರ್ಟ್ ಅಲ್ಲಿ ಇರೋದ್ರಿಂದ ನಮ್ಗೆ 1 ದಿನ ಫುಲ್ ಆಗೇ ಆಗುತ್ತೆ. ಎಲ್ಲಾನ ಹೋಗ್ಬೇಕು ಅಂತಂದ್ರೆ ನಾವು ಪ್ಲಾನ್ ಮಾಡೇ ಹೋಗ್ಬೇಕು. ಸಡನ್ ಆಗಿ ಹೋಗ್ತೀವಿ. ನಮ್ಮ ಸ್ನೇಹಿತರು ತುಂಬಾ ಹೆಸರುಘಟ್ಟ ಈ ಯಲಹಂಕ ಕಡೆ ಎಲ್ಲ ಇದಾರೆ. ಏನಪ್ಪಾ ಅಂದ್ರೆ, ಇಲ್ಲ ಸರ್ ಸಿಟಿಗೆ ಬರಕ್ ಆಗಲ್ಲ ಸರ್ ಅಂತ. ನೀವು ಸಿಟಿಲೇ ಇರೋದ್ರಿ, ಎಲ್ಲಿಗೂ ಸಿಟಿಗೆ ಅಂದ್ರೆ ಅವ್ರಿಗೆ ಮೆಜೆಸ್ಟಿಕ್ ಕಡೆ ಬರ್ತೀವಿ ಅಂತ ಹೇಳೋದಂತ ಹೇಳಿದ್ರೆ ಸಿಟಿಗೆ ಬರ್ತಾ ಇದೀವಿ ಅಂತ ಸಾಕ್ಬಿಡಿ. ಅದೆರಡು ತೆಗೆದ್ಬಿಡಿ. ಸಾಕ್ಬಿಡಿ. ನಿಮ್ಮ ಫ್ಯಾಮಿಲಿ ಎಲ್ಲ ಶಿವಮೊಗ್ಗದವ್ರು? ಇಲ್ಲ, ಎಲ್ಲ ಬೆಂಗಳೂರು ಬಂದ್ಬಿಟ್ಟಿದಾರಾ? ಎಲ್ಲ ಬೆಂಗಳೂರು ಬಂದ್ಬಿಟ್ಟಿದಾರಾ? ಹೌದು, ನಮ್ಮ ತಂದೆ ಕೆಲಸದಲ್ಲಿ ಅಲ್ಲಿದ್ದಿದ್ರು. ಓಕೆ. ರಿಟೈರ್ಡ್ ಆದ್ಮೇಲೆ ನಾವು ಬೆಂಗಳೂರಿಗೆ ಬಂದಿದ್ವಿ. ಆಮೇಲೆ NMKRV ಕಾಲೇಜಲ್ಲಿ ನಾ ಡಿಗ್ರಿ ಮಾಡಿದ್ವಿ ಬೆಂಗಳೂರಲ್ಲಿ. ಹಂಗಂದ್ರೆ ಬೆಂಗಳೂರವರೇ ಆಗ್ಬಿಟ್ಟು. ಆಮೇಲೆ ಓದಿದ್ರೆ ಆಯ್ತು ಮೇಡಮ್, ಇನ್ನೆಲ್ಲಿ ಹೋಗೋದು? MA ಮಾಡಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ. ಕನ್ನಡ MA ಮಾಡಿದ್ದೀರಿ ಅಲ್ವಾ? ಓಹೋ. ಆಗಿದೆ, ಪಕೋಡ ರೆಡಿ ಆಗಿದೆ. ಏನ್ ಬೇಕು ನಿಮ್ಗೆ? ಈಗ ನಾನು ಸರ್ವಿಂಗ್ ಟ್ರೇಗೆ ಹಾಕ್ತೀನಿ. ಹಾಕೊಡಿ ಮೇಡಮ್, ಹಾಕೊಡಿ. ಅವರೇ, ಕೋಸಂಬರಿ ಪಕೋಡ ಸಾಸ್ ಜೊತೆ ರೆಡಿ ಆಗಿದೆ. ಖಂಡಿತವಾಗ್ಲೂ ರೆಡಿ ಮಾಡಿದ್ದೀರಾ. ತುಂಬಾ ಚೆನ್ನಾಗೂ ಕಾಣ್ತಾ ಇದೆ. ತಿಂದ್ಮೇಲೆ ಗೊತ್ತಾಗುತ್ತೆ ಆಗಿದೆ ಅಂತ. ಕೋಸಂಬರಿ ಪಕೋಡನ ಮಾಡ್ಕೋಬೇಕಂದ್ರೆ ಫಸ್ಟು ಕೋಸಂಬರಿನ ಉಳಿಸ್ಕೋಬೇಕು, ಮನೆಯಲ್ಲಿ ಜಾಸ್ತಿ ಮಾಡಬೇಕು, ಮಾನ್ಯದಲ್ಲಿ ಮಾಡ್ಕೋಬೇಕು ಅಂತ ತಿಳ್ಕೊಬೇಡಿ. ಬೇಕಾದಾಗ ಕೋಸಂಬರಿ ಮಾಡ್ಕೊಂಡೇನೆ ಪಕೋಡ ಮಾಡ್ಕೋಬಹುದು. ಯಾಕೆ ಮಾಡಿದ್ರು ಉಮಾವ್ರು ಅಂತ ನೋಡ್ಕೋಬೇಕಾದ್ರೆ, ಕೋಸಂಬರಿ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ನೆನೆಸಿದ ಹೆಸರು ಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಇಂಗು, ಹಸಿ ಮೆಣಸಿನಕಾಯಿ, ಕರಿಬೇವು, ಉಪ್ಪು ಹಾಕಿ ಕಲಸಿ. ನಂತರ ಅದನ್ನು ತರಿತರಿಯಾಗಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಇದಕ್ಕೆ ಗೋಡಂಬಿ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಪಕೋಡದಂತೆ ಕರಿಯಿರಿ. ಈಗ ವಿನೂತನ ರುಚಿಕರವಾದ ಕೋಸಂಬರಿ ಪಕೋಡ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ಕೋಸಂಬರಿನೂ ತಿನ್ನಂಗಾಗಬೇಕು, ಪಕೋಡನೂ ತಿನ್ನಂಗಾಗಬೇಕು, ಉಳಿದಿದೆಲ್ಲ ಖಾಲಿನೂ ಆಗಬೇಕು. ವೆರಿ ಗುಡ್. ಚೆನ್ನಾಗಿದೆ.
ನೀವು ಟ್ರೈ ಮಾಡಿ, ಕೋಸಂಬರಿ ಉಳಿಸ್ಕೊಂಡು ಒಂದಿನ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಉಮಾ ಅವ್ರ ಟೇಸ್ಟ್ ಹೇಗಿದೆ ಅಂತ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆಲ್ಕಮ್. ತುಂಬ ಚೆನ್ನಾಗಿರುವಂಥ ಕೋಸಂಬರಿ ಪಕೋಡ ಮಾಡಿಕೊಟ್ಟಿದ್ದಾರೆ. ಕೋಸಂಬರಿ ಪಕೋಡ ಅಲ್ಲದೆ ಸ್ವಲ್ಪ ಚೇಂಜ್ ಮಾಡ್ತಾ ಹೋದರೆ ಮುರಳಿಯವರೇ, ವಡೆನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು ಅಂತ 4-5 ಐಟಮ್ ಹೇಳ್ಬಿಟ್ಟಿದ್ದಾರೆ ಉಮಾ ಅವರು. ಥ್ಯಾಂಕ್ ಯು ಉಮಾ, ಥ್ಯಾಂಕ್ ಯು. ಓಕೆ, ಒಳ್ಳೆ ರೆಸಿಪಿನ ಹೇಳಿದ್ದಾರೆ. ಯಾಕಂದರೆ ಯಾವಾಗಲೂ ಆಹಾರವನ್ನು ಉಳಿಸಿ ಅಂತ ತುಂಬ ಕಡೆ ಬೋರ್ಡ್ಗಳು ನೋಡ್ತಾ ಇದ್ದೀರಾ. ಆಹಾರ ನಾವು ವಸ್ತು ಮಾಡೋದಕ್ಕಿಂತ ವೇಸ್ಟ್ ಮಾಡೋದ್ರಲ್ಲಿ ಏನಾರು ಮಾಡಿದ್ರೆ ಅದು ತುಂಬ, ಯಾಕಂದ್ರೆ ಉಪಯೋಗ ಆಗುತ್ತೆ ಕೂಡ. ಥ್ಯಾಂಕ್ ಯು. ಯಾಕಂದರೆ ಉಳಿಸಿ ಬಿಸಾಕೋದಕ್ಕಿಂತ ಸ್ವಲ್ಪ ಏನೋ ಕರೆದು ತಿಂದರೆ ತುಂಬ ಚೆನ್ನಾಗಾಗಿದೆ ಕೂಡ. ಹೊಸ ರೆಸಿಪಿಗಳನ್ನ ಕಂಡಿಡೀರಿ, ಆಹಾರವನ್ನು ಉಳಿಸಿ ಅಂತೇಳಿ ರೀನಾ ಬಂದು ನಿಂತಿದ್ದಾರೆ. ಒಳ್ಳೆ ಫುಡ್ನ ತೋರಿಸ್ತೀನಿ, ಈ ಥರ ಫುಡ್ ಮಾತ್ರ ತಿನ್ನಿ ಮುರಳಿ, ಏನ್ರಿ ಎಷ್ಟು ಹೇಳಿದ್ರು ಅದೇ ತಿಂತೀರಲ್ಲಪ್ಪ ಅಂತ ರೀನಾ ಬಂದ್ಬಿಟ್ಟಿದ್ದಾರೆ. ರೀನಾ ನಮಸ್ಕಾರ. ನಮಸ್ತೆ. ರೀನಾ, ಏನ್ ಮಾಡ್ತಾ ಇದೀರಾ ನಮ್ಗೆ ಇವತ್ತು ಒಂದು ಚಾಟ್ ಐಟಮ್ ಮಾಡೋಣ. ಓಹೋ, ಚಾಟಾ? ಹೌದು, ಬಾರಿ ಖುಷಿ ಆಗುತ್ತೆ ಅನ್ಸುತ್ತೆ. ಖುಷಿ ಆಗುತ್ತೆ. ಏನ್ ಮಾಡ್ತಾ ಇದೀರಾ? ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ನಾವು ಬಾಳೆ ದಿಂಡಿನಲ್ಲಿ ಚಾಟ್ ಮಾಡೋಣ. ಅಬ್ಬಬ್ಬಾ, ಎಲ್ಲಾದ್ರಲ್ಲೂ ಮಾಡಿದಾಗೋಯ್ತು. ಈ ಬಾಳೆ ದಿಂಡೊಂದು ಎಲ್ಲಿ ಉಳ್ಕೊಂಡಿತ್ತು ಮೇಡಮ್? ಎಲ್ಲಿ ಸಿಕ್ತು ಮೇಡಮ್ ನಿಮ್ಗೆ ಬಾಳೆ ದಿಂಡು? ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಓಹೋ, ಬಾಳೆ ದಿಂಡ್ ಚಾಟಾ? ಅದು ನಾನು ಹೇಳಿದಕ್ಕೆ ನಿಮ್ಗೆ ಅದು ಬಾಳೆ ದಿಂಡಲ್ ಮಾಡಿರೋ ಚಾಟ್ ಅಂತ ಗೊತ್ತಾಗ್ತಿದೆ. ಹಾಗೆ ಕೊಟ್ಟಿದ್ರೆ ಇದೇನು ಅಂತ ನೀವೇ ಕೇಳ್ತಿದ್ರಿ. ಹಾಗೆ ತಿನ್ಬಿಡ್ತಾ ಇದ್ದೀರಾ? ಖಂಡಿತ. ಓಕೆ, ಶುರು ಮಾಡಿ ಆಗಿರೋ ನೋಡೋಣ. ಇವಾಗ ಏನೇನ್ ತಂದಿದ್ದೀರಾ ಅದಕ್ಕೋಸ್ಕರ? ಬಾಳೆದಿಂಡಿನ ಚಾಟ್ ಬೇಕಾಗುವ ಸಾಮಗ್ರಿಗಳು: ಬಾಳೆದಿಂಡು, ಈರುಳ್ಳಿ, ಟೊಮ್ಯಾಟೊ, ಕಡಲೆಕಾಯಿ ಬೀಜ, ಕ್ಯಾರೆಟ್, ಸೌತೆಕಾಯಿ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಸೇಬ್, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು. ಎಣ್ಣೆ ಏನ್ ಬೇಡ, ಹಂಗೆ ಹುರ್ಕೋ. ಏನಿಲ್ಲ, ಡ್ರೈ ರೋಸ್ಟ್ ಮಾಡೋಣ. ಡ್ರೈ ರೋಸ್ಟ್ ಅಂದ್ರೆ ಮಾಡ್ಬೋದು. ಅಂದ್ರೆ ಹಸಿರು ಚಟ್ನಿ ಮಾಡ್ಕೊಳ್ಳೋಕೋಸ್ಕರ ರುಬ್ಕೊಳ್ತಾ ರುಬ್ಕೊಳ್ತಾರದು ಅಷ್ಟೇ. ಏನಾಗ್ತಿರೋ ಜೊತೆಗೆ? ಇದಕ್ಕೆ ಉಪ್ಪು ಒಂದ್ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ. ಆಯ್ತಾ ಚಟ್ನಿ? ಇದಾಗಿದೆ. ಇದು ಸ್ವಲ್ಪ ಕಪ್ಪಾಗ್ಬೇಕಾ? ಸ್ವಲ್ಪ ರೋಸ್ಟ್ ಆಗ್ಬೇಕು. ರೋಸ್ಟ್ ಆಗ್ಲಿ ಅಲ್ವಾ? ಕ್ರಂಚಿ ಆಗಿ ಸಿಗತ್ತೆ. ಈಗ ಬಾಳೆಹಣ್ಣು ಯೂಶಲಿಗೆ ಕಿಡ್ನಿ ಸ್ಟೋನ್ಸ್ ಇರೋರು ಬಾಳೆಹಣ್ಣು ತಿನ್ಬೇಕು ಅಂತ, ಬಾಳೆ ದಿಂಡು ತಿನ್ಬೇಕು ಅಂತ ಹೇಳ್ತಾರೆ. ಅದು ಕಿಡ್ನಿ ಸ್ಟೋನ್ಸ್ ಕರಗಿಸತ್ತೆ ಅಂತ. ಯಾಕೆಂದ್ರೆ ಇದು ಫೈಬರ್, ಇನ್ನೇನು ಇಲ್ಲ, ಅದು ಫೈಬರ್. ಹೆಚ್ಚು ಫೈಬರ್ ತಿಂದ್ರೆ ಒಳ್ಳೇದು. ಕಿಡ್ನಿ ಕಲ್ಲು ಸಹ ಕರಗುತ್ತೆ. ಹೌದು, ಇದು ಪೊಟ್ಯಾಷಿಯಂ ಅಂಶನೂ ಜಾಸ್ತಿ ಇರುತ್ತೆ. ಹಾಗಾಗಿ ಹೈ ಬ್ಲಡ್ ಪ್ರೆಷರ್ ಇರೋರು ಮತ್ತೆ ಲೋ ಬ್ಲಡ್ ಪ್ರೆಷರ್ ಇರೋರು ಸೇವಿಸಬಹುದು. ಓಕೆ, ತಗೊಳ್ಳಿ ಬೌಲು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಏನಾಗ್ತಾ ಇದ್ದೀರಾ? ಈಗ ಬಾಳೆ ದಿಂಡು ಹಾಕ್ತಾ ಇದೀವಿ. ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ, ಸ್ವಲ್ಪ ಕ್ಯಾರೆಟ್ ತುರಿ. ಕ್ಯಾರೆಟ್ ಎಷ್ಟು ಬೇಕಾದ್ರೆ ಹಾಕೋಬಹುದು. ಒಂದು ಸ್ವಲ್ಪ ಹಸಿಮೆಣಸಿನ, ಚಾಟ್ ಮಸಾಲ. ಚಾಟ್ ಅಂದ್ರೆ ಚಾಟ್ ಮಸಾಲ ಇರಲೇಬೇಕು. ಮತ್ತೆ ಈಗ ನಾವು ರುಬ್ಕೊಂಡಿರೋ ಹಸಿರು ಚಟ್ನಿ. ಖಾರವಾಗಿದೆಯಾ? ಈ ಕಡೆ ತೋರಿಸಿ, ಹಿಂಗೆ ತೋರಿಸಿ. ಓಕೆ ಓಕೆ. ಮತ್ತೆ ಇದು ಹಾಕೊಳ್ಳೋಣ. ಈಗ ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈ ಬಾಳೆ ದಿಂಡನ್ನ ಕತ್ತರಿಸ್ಕೋಬೇಕಂದ್ರೆ ಒಳಗಡೆ ಸ್ವಲ್ಪ ಇರುತ್ತಲ್ಲ, ಯಾವ ತರ ಕತ್ತರಿಸ್ಕೋಬೇಕು ಮೇಡಮ್? ಅದು ಮೇಲ್ಗಡೆ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಒಳಗಡೆ ದಿಂಡನ್ನ ಗಟ್ಟಿಯಾಗಿರುತ್ತಲ್ಲ ಅದನ್ನ ಮಾತ್ರ ತಗೊಳ್ಬೇಕು. ಮತ್ತೆ ಇದು ಬ್ರೌನಿಂಗ್ ಆಗ್ಬಿಡುತ್ತೆ. ಹೆಚ್ಚಿದ್ರೆ ತಕ್ಷಣ ಬ್ರೌನಿಂಗ್ ಆಗುತ್ತೆ. ಅದಕ್ಕೆ ಒಂದ್ ಟಿಪ್ ಅಂತ ಅಂದ್ರೆ ಒಂದ್ ಸ್ವಲ್ಪ ಮಜ್ಜಿಗೆನೋ ಮೊಸರು ನೀರ್ನಲ್ಲಿ ಹಾಕಿ ನಿಲ್ಸ್ಬಿಟ್ಟು ಇಡ್ಬೋದು. ಕಲರ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಇಮಿಡಿಯೇಟ್ ಆಗಿ ಮಾಡಿದ್ರೆ ಒಳ್ಳೇದು. ಬಾಳೆ ದಿಂಡಿನ ಚಾಟು ತುಂಬಾ ಆರೋಗ್ಯಕರವಾದಂತ. ಹೌದು, ಕಿಡ್ನಿ ಸ್ಟೋನ್ ಇರೋರಿಗೆ, ಕಲ್ಲನ್ನ ಕರಗಿಸಕ್ಕೆ ಇದನ್ನ ವಾರಕ್ಕೆ ಒಂದ್ಸಲ ಆದ್ರೂ ಉಪಯೋಗಿಸ್ಬೇಕು ಬಾಳೆ ದಿಂಡು. ಹೌದಾ ಮೇಡಮ್? ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ವಾರಕ್ಕೊಂದಿನ ಬಾಳೆ ದಿಂಡನ್ನ ಸೇವನೆ ಮಾಡಿ.
ಮಕ್ಳಿಗೆಲ್ಲ ಇಷ್ಟ ಆಗತ್ತೆ ಸೇವ್ ಹಾಕಿದ್ರೆ. ಓಕೆ 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 ಓಕೆ. ರೆಡಿ ಆಗಿದೆ, ಬಾಳೆ ದಿಂಡಿನ ಚಾಟ್ ರೆಡಿ ಆಗಿದೆ. ಓಕೆ, ಪರವಾಗಿಲ್ಲ. ಅದೇ ಅನ್ಕೊಳ್ತಾ ಇದ್ದೆ ರೀನಾ ಬಂದ್ಮೇಲೆ ಸ್ವಲ್ಪ ರುಚಿ ರುಚಿಯಾದಂಥದ್ದು ತಿನ್ಸಕ್ ಶುರು ಮಾಡಿದ್ದಾರೆ ಅಂತ. ತುಂಬಾ ರುಚಿಯಾಗಿರುವಂಥದ್ದು, ಜೊತೆಗೆ ತುಂಬಾ ಆರೋಗ್ಯಕರಕ್ಕೆ, ಸಾಮಾನ್ಯವಾದ ಜನಕ್ಕೆ ತಿಂಗಳಿಗೆ ವಾರಕ್ಕೆ ಒಂದಿನಾರು ತಿನ್ನಿ ಅಂತ ಇದ್ದಾರೆ. ಬಾಳೆಕಾಯಿಯ ಬಾಳೆ ದಿಂಡು, ಆ ದಿಂಡಲ್ಲಿ ಮಾಡಿರುವಂತಹ ಚಾಟ್ ಇದು. ಏನೇನು ಹಾಕಿದ್ರು ಅಂತ ನೋಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಬೇಕಾದ್ರೆ ನೋಡ್ಕೋಬಹುದು. ಬಾಳೆ ದಿಂಡಿನ ಚಾಟ್ ಮಾಡುವ ವಿಧಾನ: ಒಂದು ಚಿಕ್ಕ ಬಾಣಲಿಗೆ ಕಡಲೆಕಾಯಿ ಬೀಜ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ರುಬ್ಬಿಕೊಂಡು ಚಟ್ನಿ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿರುವ ಬಾಳೆದಿಂಡು, ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ತುರಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ರುಬ್ಬಿಕೊಂಡ ಚಟ್ನಿ, ಹುರಿದ ಕಡಲೆಕಾಯಿ ಬೀಜ, ನಿಂಬೆ ರಸ, ಉಪ್ಪು ಹಾಕಿ ಕಲಸಿ. ಈಗ ಸಿದ್ಧ ಮಾಡಿಕೊಂಡ ಚಾಟ್ ಮೇಲೆ ಸೇವ್ನಿಂದ ಅಲಂಕರಿಸಿ. ಈಗ ಆರೋಗ್ಯಕರವಾದ ಬಾಳೆ ದಿಂಡಿನ ಚಾಟ್ ಸವಿಯಲು ಸಿದ್ಧ. ಬಾಳೆ ದಿಂಡು ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ. ಹೌದು, ಹೇಳಿದ್ರೆ ಮಾತ್ರ ಗೊತ್ತಾಗಲ್ಲ. ನೀವ್ ಹೇಳುದು ಯಾವಾಗಲೇ ನಂಗೆ. ಎಷ್ಟು ಬೇಕಾದ್ರೆ ತಿನ್ಬೋದಾ? ಸ್ವಲ್ಪನೇ ತಿನ್ಬೇಕಾ? ಸ್ವಲ್ಪನೇ ತಿನ್ಬೇಕು. ಸ್ವಲ್ಪನೇ ತಿನ್ಬೇಕಾ? ಅಯ್ಯೋ, ನೀವೇನ್ ಮೇಡಮ್, ಒಂದ್ ಬೌಲ್ ತಿನ್ಬಹುದು. ಇದು ಬೇಗ ಹೊಟ್ಟೆ ಹಸ್ರಲ್ಲ, ಇದರ ಹೈ ಫೈಬರ್ ಇರುತ್ತಲ್ಲ, ಹಾಗೆ ನೀವು ಸ್ವಲ್ಪ ತಿಂದ್ರೆ ಸಾಕು ಅನ್ಸುತ್ತೆ. ಈ ತರ ಎಲ್ಲ ನೀವು ಹೇಳ್ಕೊಡ್ತಾ ಇದ್ರೆ ನಮ್ಗೆ ಆರೋಗ್ಯಕರವಾದ ಅಡುಗೆನ ಚೆನ್ನಾಗಿ ತಿನ್ಕೊಂಡಿರ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ರೀನಾ ಅವರು. ತುಂಬಾ ಚೆನ್ನಾಗಿದೆ ಕೂಡ. ನೀವು ಟ್ರೈ ಮಾಡಿ, ಈ ತರ ಚಾಟ್ಸ್ ಎಲ್ಲ ನಿಮ್ಮಲ್ಲಿ ಮಾಡ್ಕೊಂಡು ತಿಂತಾರಿ ಅಂತ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಏನ್ ಮಾಡಬೇಕು? ವೆರಿ ಸಿಂಪಲ್, ನಮ್ಮ ಮೇಲ್ ಮಾಡಿ ನಿಮ್ಮ ರೆಸಿಪಿನ ಕಳಿಸಿ. ಖಂಡಿತವಾಗ್ಲೂ ನಿಮ್ಮನ್ನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಕರ್ಕೊಳ್ತೀವಿ. ಅಡುಗೆ ಮನೆಯಲ್ಲಿ ನಿಲ್ಲಿಸಿ ಅಡುಗೆನೂ ಮಾಡಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿವರೆಗೂ